ಪರಿಶುದ್ಧಾತ್ಮ ತ್ರೈಕ ದೇವರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ತಿಂಗಳ 5ನೇ ತಾರೀಕಿಂದ ನಿನ್ನೆಯವರೆಗೆ ನಮ್ಮ ಪ್ರಯಾಣಗಳಾಯಿತು. ಸೇವೆ ಬೆಂಗಳೂರಿಂದ ಶುರುವಾಗಿ ಗೋವಾಗೆ ಹೋಗಿ, ಗೋವಾದಿಂದ ಬಿಹಾರ್ಗೆ, ಉತ್ತರ ಭಾರತ ದೇಶಕ್ಕೆ ಹೋಗಿ, ಅಲ್ಲಿಂದ ವಿಜಯವಾಡಕ್ಕೆ ಬಂದು, ವಿಜಯವಾಡದಿಂದ ಮತ್ತೆ ನಾವು ಕರ್ನಾಟಕ ರಾಯಚೂರು, ಬಳ್ಳಾರಿ, ಸೋಮಲಾಪುರ ಗ್ರಾಮಕ್ಕೆ ಬಂದಿದ್ದೇವೆ. ಸುಮಾರು 3-4 ಸಾವಿರ ಕಿಲೋಮೀಟರ್ಗಳ ಪ್ರಯಾಣ ಮಾಡಿಕೊಂಡು, ಇದು ನೋಡಿದ್ರೆ ಮ್ಯಾಪಲ್ಲಿ ನೋಡಿದ್ರೆ ಒಂದು ರೀತಿ ಇಂಡಿಯಾ ಮ್ಯಾಪಲ್ಲಿ ರೌಂಡ್ ಹಾಕೊಂಡು ಬಂದಂಗಾಗಿದೆ ನಮ್ಮ ಪ್ರಯಾಣ. ಉತ್ತರ ಭಾರತ ದೇಶದಲ್ಲಿ ಈಗಿನ ದಿನಮಾನಗಳಲ್ಲಿ ನಾವು ನೋಡುವಾಗ ಎಷ್ಟೋ ಕಡೆ ಶೋಧನೆಗಳು ಬರ್ತಾ ಇವೆ. ಸೇವೆಗಾಗಿ, ಸೇವಕರಿಗಾಗಿ, ವಿಶ್ವಾಸಿಗಳಿಗಾಗಿ, ಸಭೆಗಳಿಗಾಗಿ ಎಷ್ಟೋ ಶೋಧನೆಗಳು ನಡೆಯುತ್ತಾ ಇದ್ದರೂ ಕೂಡ ದೇವರು ನಮಗೆ ಕೊಟ್ಟಂಥ AGM ಸಂಸ್ಥೆಯ ಸೇವೆಗಳು ನಡೆಯುವಲ್ಲಿ ಯಾವ ಅಡ್ಡಿ ಆತಂಕಗಳು ಇಲ್ಲದಂತೆ ದೇವರು ನಡೆಸ್ತಾ ಇದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಿಹಾರ ರಾಜ್ಯದಲ್ಲಿ ಸುವಾರ್ತೆ ಸೇವೆ ಮಾಡಿ, ದೀಕ್ಷಾ ಸ್ನಾನ ಕಾರ್ಯಕ್ರಮಗಳನ್ನು ನಡೆಸಿ, ಆರಾಧನೆ ಬಲ್ಲಾರಾಧನೆಗಳನ್ನು ಕೂಡ ನಡೆಸಿಕೊಂಡು ಮತ್ತೆ ನಾವು ಸುರಕ್ಷಿತವಾಗಿ ಇಲ್ಲಿ ಬಂದು ಸೇರುವಂತೆ ದೇವರು ಮಾಡಿದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ನಿಮ್ಮ ಪ್ರಾರ್ಥನೆ ದೇವರು ಕೇಳಿ ನಮಗೆ ಬಲಹೀನತೆಯಲ್ಲಿ ಕೂಡ ಬಲವನ್ನು ಕೊಟ್ಟು ಆತನು ನಮ್ಮನ್ನು ತಮ್ಮ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಈ ದಿನ ವಿಶೇಷವಾದ ದಿನ, ನಮಗೆಲ್ಲರಿಗೂ ಗೊತ್ತಿರುವಂತೆ ಯೇಸುವಿನ ಪುನರುತ್ಥಾನ ದಿನ. ಇದು ನಾವು ನೀವು ಹೇಳೋದಲ್ಲ, ಸತ್ಯವೇದ ಬೈಬಲಿನಲ್ಲೇ ಬರೆದಿಟ್ಟಿದ್ದು, ಯೇಸು ಸ್ವಾಮಿ ಹೇಳಿದ್ದು ಅದೇ ಮಾತು ನೆರವೇರಿತು. ಹಲ್ಲೆಲೂಯಾ. ಬೈಬಲಲ್ಲಿ ಬರೆದಿಟ್ಟಿದ್ದು ನಡೆದದ್ದೇ. ಅದೇನು ಕತೆ ಕಾದಂಬರಿ ಅಲ್ಲ ನಮ್ಮ ಬೈಬಲ್. ಯೇಸು ಸ್ವಾಮಿ 2025 ವರ್ಷಗಳ ಹಿಂದೆ ನರಮಾನವನಾಗಿ ಭೂಲೋಕದಲ್ಲಿ ಹುಟ್ಟಿ ಬೆಳೆದು ಇದ್ದು 30 ವರ್ಷಗಳು ಮಾಮೂಲು ಮನುಷ್ಯನಾಗಿದ್ದು, ಆತನು ಮನುಷ್ಯರಂತೆ ಇದ್ದ, ಮನುಷ್ಯರ ಹಾಗೆ ಕೆಲಸ ಕಾರ್ಯ ಮಾಡಿಕೊಂಡು, ಕಾರ್ಪೆಂಟರ್ ಕೆಲಸ, ಬಡಿಗೆ ಕೆಲಸ ಮಾಡಿಕೊಂಡು ಜೀವಿಸ್ತಾ ಇದ್ದ. 30 ವರ್ಷದ ನಂತರ 3.5 ವರ್ಷಗಳು ಪರಲೋಕ ರಾಜ್ಯದ ಜ್ಞಾನವನ್ನ ಎಲ್ಲ ಜನರಿಗೆ, ಗ್ರಾಮಗಳಿಗೆ ತಿಳಿದು ಹೇಳುತ್ತಾ, ಹೋಗುತ್ತಾ, ತಿರುಗುತ್ತಾ, ಹೇಳುತ್ತಾ ಸುವಾರ್ತೆ ಸೇವೆ ಮಾಡಿದ. ಆ ಸುವಾರ್ತೆ ಏನಂದ್ರೆ, ಭೂಮಿ ಮೇಲೆ ಹುಟ್ಟಿದ ಯಾರೊಬ್ಬರೂ ಕೂಡ ಪಾಪ ಮಾಡಿ ಮಾಡಿ ನಾಶವಾಗಿ ನರಕಕ್ಕೆ ಹೋಗಬಾರದು. ಪ್ರತಿಯೊಬ್ಬರೂ ಕೂಡ ನಿತ್ಯ ಜೀವ ಹೊಂದಿಕೊಳ್ಳಬೇಕು, ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗಬೇಕು. ಪ್ರತಿಯೊಬ್ಬರೂ ಪರಲೋಕಕ್ಕೆ ಹೋಗಬೇಕು. ಆ ಪರಲೋಕ ಏನನ್ನೋದ್ರ ಪರಲೋಕದ ಜ್ಞಾನವನ್ನು ಕೂಡ ನಾವು 4 ಸುವಾರ್ತೆ ಪುಸ್ತಕಗಳು, ಮತ್ತಾಯಿ, ಮಾರ್ಕ್, ಲೂಕ, ಯೋಹಾನ 4 ಸುವಾರ್ತೆ ಪುಸ್ತಕಗಳನ್ನು ಓದಿದರೆ ಅದರಲ್ಲಿ ಪರಲೋಕ ರಾಜ್ಯದ ಜ್ಞಾನವನ್ನು ಯೇಸು ಸ್ವಾಮಿ ವಿವಿಧ ರೀತಿಯಲ್ಲಿ ಹೇಳಿದ್ದಾನೆ, ತಿಳಿಸಿದ್ದಾನೆ. ಅಲ್ಲಿ ಮೇಲಣ ಲೋಕ ಇದೆ, ಮೇಲಣ ಲೋಕದಲ್ಲಿ ಪರಲೋಕ ರಾಜ್ಯ ಇದೆ, ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ದೇವರಿದ್ದಾನೆ. ಅಲ್ಲಿಗೆ ನಾವು ಹೋಗಬೇಕು. ಇಲ್ಲಿರೋದು ಸ್ವಲ್ಪ ದಿನ, ಶಾಶ್ವತ ಅಲ್ಲ ಅಲ್ವಾ? ಭೂಮಿ ಮೇಲೆ ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ಬರುತ್ತೇವೆ, ಆದರೆ ಯಾವಾಗಲೂ ಇಲ್ಲೇ ಇರ್ತೇವಾ? ಯಾವಾಗಲೂ ಯಾರೂ ಕೂಡ ಇಲ್ಲೇ ಶಾಶ್ವತವಾಗಿರುವುದಕ್ಕೆ ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿನ ಮರಣ ಹೊಂದಲೇಬೇಕು. ನಮ್ಮ ದೇಹ ಮಣ್ಣಿಗೆ ಹೋಗ್ತದೆ, ಆದರೆ ಆತ್ಮ ಎಲ್ಲಿ ಹೋಗ್ತದೆ ಅನ್ನೋದನ್ನು ನಾವು ತಿಳಿಸುವುದೇ ಬೈಬಲ್ ಮಕ್ಕಳೇ. ಪರಿಶುದ್ಧ ಗ್ರಂಥ, ಪವಿತ್ರ ಗ್ರಂಥದಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತು, ನಮ್ಮ ಆತ್ಮ ಪರಲೋಕಕ್ಕೆ ಹೋಗಬೇಕು, ತಂದೆಯಾದ ದೇವರ ಬಳಿಗೆ ಹೋಗಬೇಕು. ಅದಕ್ಕೆ ನಾವು ಆತ್ಮದ ರಕ್ಷಣೆಯನ್ನ ಮಾಡಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು. ಹೇಗೆ ಅಂದರೆ ಪರಿಶುದ್ಧರಾಗಿರಬೇಕು. ನಮ್ಮ ನಡೆಯಿಂದಲೂ ನುಡಿಯಿಂದಲೂ ಕೂಡ ದೇವರಿಗೆ ಮಹಿಮಕರವಾಗಿ, ದೇವರು ಹೇಳಿದ ಮಾತಿನಂತೆ, ಸತ್ಯವೇದ ಬೈಬಲಿನ ವಾಕ್ಯಗಳ ಪ್ರಕಾರ ನಾವು ನಡೆಯುವುದಾದರೆ ಆಗ ಮಾತ್ರ ನಾವು ಪರಿಶುದ್ಧರಾಗಿರುವುದಕ್ಕೆ ಸಾಧ್ಯ. ನಾವು ಪರಿಶುದ್ಧರಾಗಿದ್ದರೆ ಮಾತ್ರ ಪರಲೋಕ ರಾಜ್ಯಕ್ಕೆ ನಾವು ಹೋಗುವುದಕ್ಕೆ ಸಾಧ್ಯ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು. ಹೇಳಿ 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 ಕೊನೆಗೇನಾಯಿತು? ಎಷ್ಟು ಹೇಳಿದರೂ ಕೂಡ ಜನರು ದೇವರ ಕಡೆಗೆ ತಿರುಗಿಕೊಳ್ಳದೇ ಇದ್ದಾಗ ಆತನು ಜನರ ಲೋಕದಲ್ಲಿರುವ ಪ್ರತಿಯೊಬ್ಬ ಮಾನವನ ಪಾಪವನ್ನ ತನ್ನ ಮೇಲೆ ಹೊತ್ತುಕೊಂಡು ನಿರ್ದೋಷಿಯಾದ, ನಿರಪರಾಧಿಯಾದ, ಪಾಪರಹಿತನಾದ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಹೊಂದಬೇಕಾಯಿತು.
ಹೌದಾ? ಗುಡ್ ಫ್ರೈಡೆ ದಿನ ನಾವು 7 ವಾಕ್ಯಗಳು ನೋಡಿದ್ದೇವೆ. ಶಿಲುಬೆ ಮರಣದ ಬಗ್ಗೆ ಧ್ಯಾನ ಮಾಡಿದ್ದೇವೆ. ಆತನು ಶಿಲುಬೆಯ ಮರಣವನ್ನು ಹೊಂದಿದ್ದರಿಂದ ಈ ದಿನ ನನಗೆ, ನಿನಗೆ, ನಮಗೆ, ನಿಮಗೆ ನಿತ್ಯ ಜೀವ ಹೊಂದುವುದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ನಿತ್ಯ ಜೀವ ಯಾರಿಗೆ ಸಿಗ್ತದೆ? ಪಾಪ ಇಲ್ಲದವರಿಗೆ, ಪಾಪ ಕ್ಷಮಾಪಣೆ ಹೊಂದಿದವರಿಗೆ, ಪಾಪದಲ್ಲಿ ತೊಳೆಯಲ್ಪಟ್ಟವರಿಗೆ. ದೇವರ ವಾಕ್ಯ ಸತ್ಯವೇದ ಹೇಳುವಂತೆ ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಪರಿಶುದ್ಧರಾಗಿ ಯಾರು ಜೀವಿಸ್ತಾರೋ ಅವರಿಗೆ ಮಾತ್ರ ಪರಲೋಕ ರಾಜ್ಯ. ಪಾಪ ಇರಬಾರದು. ಪಾಪ ಇದ್ರೆ ಖಂಡಿತ ಪರಲೋಕ ಇಲ್ಲ. ಚರ್ಚಿಗೆ ಬರ್ತೀರಾ, ಪ್ರಾರ್ಥನೆ ಮಾಡ್ಕೊಳ್ತೀರಾ, ಬೈಬಲ್ ಓದಕ್ಕೆ ಬರೋರು ಓದ್ತೀರಾ, ಕೇಳೋರು ಕೇಳ್ತೀರಾ, ಮತ್ತೆ ಚರ್ಚ್ ಬಿಟ್ಟು ಹೊರಗೆ ಕಾಂಪೌಂಡಿಂದ ಆ ಕಡೆ ಹೋದ ಕೂಡಲೇ ಮತ್ತೆ ಲೋಕದ ರೀತಿಯಲ್ಲಿ ಜೀವಿಸುವ ಎಷ್ಟೋ ಜನರಿದ್ದಾರೆ. ದೇವರ ಮಕ್ಕಳಷ್ಟೇ ಅಲ್ಲ, ಸುವಾರ್ತೆ ಸಾರುವವರು, ಸೇವೆ ಮಾಡುವವರು, ಸೇವಕರು, ಪಾಸ್ಟರ್ಗಳು, ಪಾಶ್ರಮನವರು, ವಿಶ್ವಾಸಿಗಳು ಅನೇಕರು ಸಭೆಯಲ್ಲಿ ಒಂದು ರೀತಿ ಇದ್ದರೆ ಸಭೆಯ ಹೊರಗಡೆ ಒಂದು ರೀತಿ ಇರ್ತಾರೆ. ಲೋಕದ ರೀತಿಯಲ್ಲಿ ಅವರು ಹಣದ ಆಸೆಗೆ, ಶರೀರದ ಆಸೆಗೆ, ಲೋಕದ ಆಸೆಗೆ, ಪ್ರೇಮಕ್ಕೆ, ಕಾಮಕ್ಕೆ ಬಿದ್ದು ಹೋಗ್ತಾ ಇದ್ದಾರೆ. ಎಷ್ಟೋ ಜನರು ನಾವು ನೋಡ್ತಾ ಇದ್ದೇವೆ, ಕಣ್ಣಾರೆ ನೋಡ್ತಾ ಇದ್ದೇವೆ ಅಲ್ವಾ? ಎಷ್ಟೋ ಜನರು ಲೋಕದ ಆಸೆಗೆ ಬಿದ್ದು ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿನ ನಂಬಿದವರು ಕೂಡ ಹಿಂಜಾರಿ ಹೋಗ್ತಾ ಇದ್ದಾರೆ. ಹೀಗೆ ಮಾಡಬೇಡ್ರಿ ಅಂತ ಹೇಳೋದಕ್ಕೆ ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಬಂದನು, ಹೇಳಿದನು ಎಲ್ಲರಿಗೆ ಪಾಪ ಇಲ್ಲದೆ ಜೀವಿಸಿರಿ ನೀವು. ಯಾಕೆಂದ್ರೆ ರೋಮಾಪುರದವರು 6:23 ವಾಕ್ಯ ಹೇಳುವಂತೆ ಪಾಪಕ್ಕೆ ಸಂಬಳ ಮರಣ, ಮರಣ ಅಂದರೆ ನರಕವೇ ಗ್ಯಾರಂಟಿ. ಆದರೆ ಯೇಸು ಸ್ವಾಮಿ ನಮಗೆ ಕೊಡುವುದಕ್ಕೆ ಬಂದನು. ಏನು ಕೊಟ್ಟನು ಅಂದರೆ ಉಚಿತಾರ್ಥವಾಗಿ ಕೊಟ್ಟ ವರ ನಿತ್ಯ ಜೀವ ಅಲ್ವಾ? ರೋಮ 6:23 ನೋಡ್ತೇವೆ ನಾವು. ಫ್ರೀ ಗಿಫ್ಟ್ ಅಂತೆ ಇಂಗ್ಲಿಷ್ ಅದೇ ಹೇಳ್ತದೆ. ಯೇಸು ಸ್ವಾಮಿ ನಮಗೆ ಕೊಟ್ಟಂತ ಫ್ರೀ ಗಿಫ್ಟ್ ಅದು ನಿತ್ಯ ಜೀವ, ಎಟರ್ನಲ್ ಲೈಫ್ ಅಂತ. ಅಂಥ ನಿತ್ಯ ಜೀವ ನಾವು ಹೊಂದಿಕೊಳ್ಳಬೇಕಂದ್ರೆ ನಾವು ಕೂಡ ಯೇಸು ಸ್ವಾಮಿಯ ಹಾಗೆ ಪಾಪ ಇಲ್ಲದವರಾಗಿರಬೇಕು. ಪಾಪ ಇಲ್ಲದವರಾಗಿದ್ದರೆ ಏನಾಗ್ತದೆ ನೋಡಿ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ ಹೋದರೆ, ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆಮೆನ್. ಓದಮ್ಮ ಕನ್ನಡದಲ್ಲಿ. ಯೇಸು ಆಕೆಗೆ ನಾನೇ ಪುನರುತ್ಥಾನನು ಜೀವವು ಆಗಿದ್ದೇನೆ. ಯಾರಂತ? ಯೇಸು ತಾನೇ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳ್ತಿರಕ್ಕಂತ ಮಾತು, ನಾನೇ ಪುನರುತ್ಥಾನನು, ನಾನೇ ಜೀವವು. ಅದಕ್ಕೆ ಏನಾಯ್ತು ಮುಂದಮ್ಮ? ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಹಲ್ಲೆಲೂಯಾ. ಚಪ್ಪಾಳೆ ಹೊಡೆಯಪ್ಪ ದೇವರಿಗೆ ದೇವರಾಗಿ. ಯೇಸು ಸ್ವಾಮಿ ಹೇಳಿದ ಮಾತು. ಯೇಸು ಸ್ವಾಮಿ ಭೂಲೋಕದಲ್ಲಿ ನರಮನುಷ್ಯನಾಗಿ ಹುಟ್ಟಿ ಬಂದು ಬೆಳೆದು ಇದ್ದ ಮೇಲೆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಿರುವಾಗ ಆತನು ಹೇಳಿದ ಮಾತಿದು. ಈ ಮಾತಿನಂತೆ ಈ ಮಾತು ನೆರವೇರುವುದಕ್ಕಾಗಿಯೇ ಶಿಲುಬೆಯ ಮರಣವನ್ನು ಹೊಂದಿ ಸಮಾಧಿ ಮಾಡಲ್ಪಟ್ಟ ಮೇಲೆ 3ನೇ ದಿನ ಪುನರುತ್ಥಾನನಾಗಿ ಯೇಸು ಎದ್ದು ಬಂದ. ಯಾಕೆಂದ್ರೆ ಹೇಳಿದನಲ್ಲ ಮಾತು, ಈ ಮಾತು ನೆರವೇರಬೇಕಲ್ಲ. ನಾನೇ ಪುನರುತ್ಥಾನ, ನಾನೇ ಜೀವ ಅಂದ್ರೇನು? ಸತ್ತರೂ ಕೂಡ, ಸಮಾಧಿ ಮಾಡಲ್ಪಟ್ಟರೂ ಕೂಡ ಸಾವನ್ನು ಗೆದ್ದು ಬರುವುದೇ ಪುನರುತ್ಥಾನ ಅನ್ನೋ ಅರ್ಥ. ಪುನರ್ ಅಂದ್ರೆ ಮತ್ತೆ, ಉತ್ಥಾನನಾಗುವುದಂದ್ರೆ ಮತ್ತೆ ಎದ್ದು ಬರುವುದು, ಜೀವಂತವಾಗಿ ಬರುವುದು. ಆತ ಹೇಳಿದ ಮಾತು, ಯೇಸು ಹೇಳಿದ ಮಾತು ನೆರವೇರಬೇಕಾಗಿತ್ತು. ತಂದೆಯಾದ ದೇವರು ತನ್ನ ಮಗನನ್ನ ಪರಲೋಕಕ್ಕೆ ಕಳಿಸಿದಂತ ಉದ್ದೇಶ, ದೇವರ ಚಿತ್ತ ಏನಾಗಿತ್ತಂದ್ರೆ ಭೂಲೋಕದಲ್ಲಿರುವ ಯಾರೊಬ್ಬರು ಕೂಡ ನಾಶವಾಗದಂತೆ ನಿತ್ಯ ಜೀವ ಹೊಂದಿಕೊಳ್ಳುವ ಬೇಕೆಂಬುದೇ ತಂದೆಯಾದ ದೇವರ ಚಿತ್ತ. ಆ ಚಿತ್ತ ನೆರವೇರಿಸುವುದಕ್ಕೆ ಯೇಸು ಸ್ವಾಮಿ ಭೂಮಿಗೆ ಬಂದಿತ್ತು. ಬಂದು ಆತನ ಶಿಲುಬೆ ಮರಣ ಹೊಂದುವವರೆಗೂ ಕೂಡ ದೇವರ ಚಿತ್ತವನ್ನೇ ನೆರವೇರಿಸಿದ. ಗ್ರಾಮ ಗ್ರಾಮಗಳಿಗೆ, ಊರುಗಳಿಗೆ, ಮನೆಗಳಿಗೆ, ಜನರ ಹತ್ತಿರ ಹೋಗಿ ಸುವಾರ್ತೆ ಸಾರಿದ. ಏನು ಸುವಾರ್ತೆ? ಅಲ್ಲಿ ಪರಲೋಕ ರಾಜ್ಯ ಇದೆ, ಅಲ್ಲಿ ತಂದೆಯಾದ ದೇವರು ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ನೀವು ಪರಿಶುದ್ಧರಾಗಿದ್ದರೆ
ಪಾಪವನ್ನು ಬಿಟ್ಟರೆ, ಪಾಪ ಕ್ಷಮಾಪಣೆ ಹೊಂದಿಕೊಂಡರೆ, ಪಾಪಕ್ಕೆ ನೀವು ಸತ್ತವರಾಗಿದ್ದರೆ ಆಗ ನಿಮಗೆ ನಿತ್ಯ ಜೀವ ಸಿಗ್ತದೆ, ಪರಲೋಕ ರಾಜ್ಯದಲ್ಲಿ ನಿಮಗೆ ಸ್ಥಾನ ಉಂಟು. ಅದಕ್ಕೆ ನೀವೆಲ್ಲರೂ ಪರಲೋಕಕ್ಕೆ ಬರಬೇಕು. ನೀವೆಲ್ಲರೂ ಪರಲೋಕಕ್ಕೆ ಬರಬೇಕಂದ್ರೆ ಏನಾಗಬೇಕು? ನನ್ನನ್ನು ನಂಬಿ, ನನ್ನನ್ನು ಕಳುಹಿಸಿದಾತನನ್ನು ಕೂಡ ನೀವು ನಂಬಬೇಕು. ಯಾರು ಕಳಿಸಿದ್ದು? ತಂದೆಯಾದ ದೇವರು. ಯೋಹಾನ 3:16 ವಾಕ್ಯ ನೋಡ್ತೇವಲ್ವಾ? ಈ ಲೋಕದ ಮೇಲೆ ತಂದೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನಾದ ಯೇಸುವನ್ನು ಕಳಿಸಿದನು. ಯಾಕೆಂದರೆ ಯಾರೊಬ್ಬರೂ ನಾಶವಾಗದೆ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದೇ ದೇವರ ಚಿತ್ತವಾಗಿತ್ತು. ಅದಕ್ಕಾಗಿ ತಂದೆಯಾದ ದೇವರು ಕಳಿಸಿದ್ದಾನೆ ಅಂತ ಬಂದ ಮೇಲೆ ತಂದೆ ಹೇಳಿದ ಮಾತನ್ನೆಲ್ಲ ಕೇಳಿ ನೆರವೇರಿಸಿದ ಮೇಲೆ ಶಿಲುಬೆ ಮರಣವನ್ನು ಹೊಂದಿದನು. ಶಿಲುಬೆಯ ಮರಣ ಹೊಂದುವುದು ಕೂಡ ಅದು ದೇವರ ಚಿತ್ತವೇ ಅಲ್ವಾ? ಸರ್ವಶಕ್ತನಾದ ದೇವರು, ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡಿರುವ ದೇವರು ಸಾವನ್ನ ಜಯಿಸುವುದಕ್ಕೆ ಸಾಧ್ಯವಿರಲಿಲ್ವಾ? ಯೇಸುವಿಗೆ ಇತ್ತು. ಆದರೆ ಶಿಲುಬೆಯ ಮರಣವೂ ಕೂಡ ಹೊಂದಬೇಕೆನ್ನುವುದು ತಂದೆಯಾದ ದೇವರ ಚಿತ್ತವೇ ಆಗಿತ್ತು. ಅದರಿಂದಾಗಿ ನಮ್ಮ, ನಿಮ್ಮ, ನನ್ನ, ನಿನ್ನ ಎಲ್ಲರ ಪಾಪಗಳನ್ನು, ಶಾಪಗಳನ್ನು, ರೋಗಗಳನ್ನು, ಬಾಧೆಗಳನ್ನು, ಚಿಂತೆಗಳನ್ನು ಎಲ್ಲವನ್ನ ತನ್ನ ಮೇಲೆ ಹಾಕಿಕೊಂಡು ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಬಿಡ್ತಾನೆ ಶಿಲುಬೆಯಲ್ಲಿ. ಆತನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ನಮಗಾಗಿ ಸುರಿಸಿದ. ಅಷ್ಟೇ ಅಲ್ಲ, ತನ್ನ ಪ್ರಾಣವನ್ನು ಕೊಟ್ಟ ಮೇಲೆ ಸಮಾಧಿಯಲ್ಲಿ ಆತನು ಶಿಲುಬೆಯ ಮೇಲೆ ಮರಣ ಹೊಂದಿದ ಮೇಲೆ ಆತನನ್ನು ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿದ ಮೇಲೆ, ಯಾವತ್ತು ಸಮಾಧಿ ಮಾಡಿದರು? ಶುಕ್ರವಾರ, ಶುಭ ಶುಕ್ರವಾರ, ಗುಡ್ ಫ್ರೈಡೆ ದಿನ ಆತನ ಶಿಲುಬೆ ಮರಣ ಹೊಂದುತ್ತದೆ. ಯೇಸು ಸ್ವಾಮಿ ಮರಣ ಹೊಂದಿದ ಮೇಲೆ, ಪ್ರಾಣವನ್ನು ಬಿಟ್ಟ ಮೇಲೆ, ತನ್ನನ್ನು ತಾನು ತನ್ನ ಪ್ರಾಣಾತ್ಮ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟ ಮೇಲೆ, ಆತನ ಜೀವ ಇಲ್ಲ ಅಂತ ತಿಳಿದಾಗ ಆತನನ್ನು ಸಮಾಧಿ ಮಾಡ್ತಾರೆ. ಶಿಲುಬೆಯಿಂದ ಇಳಿಸಿ ಆತನ ಸಮಾಧಿ ಮಾಡಿರ್ತಾರೆ. ಆ ಕಾಲದಲ್ಲಿ ಸಮಾಧಿ ಮಾಡುವುದು ಅಂದರೆ ಸಮಾಧಿಯನ್ನು ತೆಗೆದು ದೇಹವನ್ನು ಇಟ್ಟು ಅಲ್ಲಿ ದೊಡ್ಡ ಒಂದು ಗೋಡೆಗೆ ಇದ್ದಾಗೇನೆ ಒಂದು ಬಾಗಿಲು ತೆಗೆದು ಅಲ್ಲಿ ಮತ್ತೆ ದೊಡ್ಡ ಬಂಡೆಯನ್ನು ಮುಚ್ಚಿ ಕಟ್ಟಿ ಅದಕ್ಕೆ ಸರಪಳಿ ಹಾಕಿ ಕಟ್ಟಿಡ್ತಾ ಇದ್ದರಂತೆ. ಆ ಪದ್ಧತಿ. ಶಿಕ್ಷೆ ಅಂದರೆ ಶಿಲುಬೆಯ ಮರಣ ಹೊಂದಿದವರಿಗೆ ಸಮಾಧಿ ಮಾಡುವುದು ಅವರದೇ ಆದ ಒಂದು ಪದ್ಧತಿ ಇತ್ತು. ಆ ರೀತಿ ಮಾಡಿದ ಮೇಲೆ ಮರಣ ಹೊಂದಿದ ಸಮಾಧಿ ಮಾಡಲಾಯಿತು ಯೇಸು ಸ್ವಾಮಿನ. ಸಮಾಧಿ ಮಾಡಿದ ಮೇಲೆ ಎಲ್ಲಿದ್ದ ಯೇಸು ಸ್ವಾಮಿ? 3 ದಿನಗಳು ಅಂದರೆ ಶುಕ್ರವಾರ ಸಮಾಧಿ ಆದ ಮೇಲೆ ಶನಿವಾರ ಎಲ್ಲಿದ್ದ, ಭಾನುವಾರ ಎಲ್ಲಿದ್ದ ಅಂತ ನಾವು ನೋಡುವಾಗ ಇದೇ ತತ್ವಶಾಸ್ತ್ರ, ಥಿಯಾಲಜಿ ಅಂತ ರಾತ್ರಿ ಅಪ್ಪಾಜಿಯವರು ಹೇಳ್ತಾ ಇದ್ರು ನಮಗೆಲ್ಲ. ಶುಕ್ರವಾರ ಶಿಲುಬೆ ಮರಣ ಹೊಂದಿದ ಮೇಲೆ ಶಿಲುಬೆಯಲ್ಲಿ ಪ್ರಾಣ ಬಿಟ್ಟ ಯೇಸುವನ್ನು ಸಮಾಧಿ ಮಾಡಿದಾಗ ಯೇಸು ಸ್ವಾಮಿ ಸಮಾಧಿಯ ಒಳಗೆ ಅಲ್ಲಿ ಇರಲಿಲ್ಲ. ಆತನ ದೇಹ ಇತ್ತು, ಆದರೆ ಆತನ ಆತ್ಮವು ಎಲ್ಲಿ ಹೋಗಿತ್ತು ಅಂದರೆ ಪರದೇಶಿಗೆ. ಪರದೇಶ ಅನ್ನೋದು ಎಲ್ಲಿದೆ ಅಂದರೆ ಭೂಲೋಕದಕ್ಕೂ ಮತ್ತು ಪರಲೋಕಕ್ಕೂ ಮಧ್ಯದಲ್ಲಿ ಇರುವಂತಹ ಪ್ರದೇಶ. ಈಗ ನೀವು ಯಾರ್ಯಾರು ಪ್ರಾಣ ಬಿಟ್ಟಿದ್ದಾರೋ, ಮರಣ ಹೊಂದಿದ್ದಾರೋ, ಸಮಾಧಿ ಮಾಡಲ್ಪಟ್ಟಿದ್ದಾರೋ ಅಥವಾ ಇನ್ನು ನಾವು ಜೀವಂತವಾಗಿದ್ದೇವೋ ಎಲ್ಲರಿಗೂ ಕೂಡ ಒಂದು ನ್ಯಾಯ ತೀರ್ಪು ಅಂತ ಇದೆ. ಆ ನ್ಯಾಯ ತೀರ್ಪು ಯೇಸುವಿನ 2ನೇ ಬರೋಣದಲ್ಲಿ ಆಗ್ತದೆ. ಆ 2ನೇ ಬರೋಣದಲ್ಲಿ ಒಂದು ಸಲ ಯೇಸು ಸ್ವಾಮಿ ಬಂದು ಏನು ಮಾಡಿ ಹೋದ ಅಂದರೆ ಸುವಾರ್ತೆ ಸಾರಿ ಹೋದ. ಪರಲೋಕ ರಾಜ್ಯದ ಜ್ಞಾನವನ್ನ ಎಲ್ಲರಿಗೆ, ಭೂಲೋಕದಲ್ಲಿರುವವರಿಗೆ ಹೇಳಿ ಹೋದ. ಮತ್ತೆ 2ನೇ ಸಲ ಬರ್ತಾನೆ. ಯಾರು ಯೇಸು ಸ್ವಾಮಿನ ನಂಬಿ ದೀಕ್ಷಾ ಸ್ನಾನ ಹೊಂದಿಕೊಂಡು ಇರ್ತಾರೋ ಅವರಿಗೆ ನ್ಯಾಯ ತೀರ್ಪು ಆಗ್ತದೆ. ಆ ನ್ಯಾಯ ತೀರ್ಪು ಆದ ಮೇಲೆ ಏನೇನು ಮಾಡಿ, ಒಳ್ಳೆಯದ ಕೆಟ್ಟದ, ಪ್ರತಿದಿನ ಪ್ರತಿ ಕ್ಷಣ ನಮ್ಮ ನಡೆನುಡಿ ಎಲ್ಲವೂ ಕೂಡ ಅಲ್ಲಿ ಒಂದು ಜೀವ ಗ್ರಂಥದಲ್ಲಿ ಬರೆದಿಡಲ್ಪಟ್ಟಿರ್ತದೆ. ಮಕ್ಕಳೇ, ಯಾರಿಲ್ಲ, ಯಾರು ನೋಡ್ತಾ ಇಲ್ಲ ಅಂತ ನೀವೇನಾದರೂ ತಪ್ಪು ಮಾಡಿದರೆ ಅದನ್ನು ನೋಡುತ್ತಿರುವಂತಹ ದೇವರು, ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲಿರುವ ದೇವರು ಭೂಲೋಕದಲ್ಲಿರುವ ನಮ್ಮೆಲ್ಲರ ಮೇಲೆ ಆತನ ಕಣ್ಣಿನ ದೃಷ್ಟಿ ಇರ್ತದೆ. ಆತನ ಕಿವಿಗಳು ತೆರೆಯಲ್ಪಟ್ಟಿರ್ತವೆ. ನಮ್ಮನ್ನು ನೋಡ್ತಾ ಇದ್ದಾನೆ, ನಮ್ಮ ಮಾತನ್ನ ಕೇಳ್ತಾ ಇದ್ದಾನೆ ದೇವರು. ಅದಕ್ಕೆ ತಕ್ಕ ಹಾಗೆ ತೀರ್ಪನ್ನು ನೀಡ್ತಾನೆ. 2ನೇ ಬರೋಣದಲ್ಲಿ ಮಧ್ಯಾಕಾಶದಲ್ಲಿ ಬಂದು ಶ್ವೇತ ಸಿಂಹಾಸನ, ಬಿಳಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಆತನು ನ್ಯಾಯ ತೀರ್ಪು ಮಾಡ್ತಾನೆ. ಆ ನ್ಯಾಯ ತೀರ್ಪಿನ ನಂತರವೇ
ನಾವು ಪರಲೋಕಕ್ಕೆ ಹೋಗ್ತೀವಾ ಅಥವಾ ನರಕಕ್ಕೆ ಹೋಗ್ತೀವ ಅನ್ನೋದು ಅಲ್ಲಿ ನಿರ್ಧಾರವಾಗ್ತದೆ ಮಕ್ಕಳೇ. ಯಾರೇ ಆಗಲಿ ಸತ್ತ ತಕ್ಷಣ ಪರಲೋಕಕ್ಕೆ ಹೋಗಲ್ಲ, ನರಕಕ್ಕೂ ಹೋಗಲ್ಲ. ಅರ್ಥ ಆಯ್ತಾ? ಪರಲೋಕಕ್ಕೆ ಹೋಗೋದಕ್ಕೆ ಪರಲೋಕಕ್ಕೂ ಭೂಮಿಗೂ ಇರುವಂಥ ಮಧ್ಯದ ಒಂದು ಪ್ರದೇಶ ಅದು ಪರದೈಸು ಅಂತ. ಅಲ್ಲಿ ಯಾರ್ಯಾರಿದ್ದಾರೆ ಈ ಕ್ಷಣದವರೆಗೆ ನಾವು ನೋಡುವುದಾದರೆ, ಯೇಸು ಸ್ವಾಮಿ ಬಂದಿದ್ದು 2025 ವರ್ಷಗಳ ಹಿಂದೆ. ಅದಕ್ಕೂ ಮುಂಚೆ ಇದ್ರಲ್ಲ ಭೂಮಿ ಸೃಷ್ಟಿ, ಆದಿಕಾಂಡದಲ್ಲಿ ಸೃಷ್ಟಿ ಆಯ್ತಲ್ಲ, ಸೃಷ್ಟಿಯಾದಾಗಿನಿಂದಲೂ ಯೇಸು ಸ್ವಾಮಿ ಹುಟ್ಟುವವರೆಗೂ ಇದ್ದಂಥವರು. ಅಂದರೆ ಅಬ್ರಹಾಮು, ನೋಹ, ಯೋಬ ಆತನ ಕಾಲದವರು. ಆಗಿನಿಂದ ಇದ್ದಂಥ ಎಲ್ಲ ಜಾತಿ ಜನಾಂಗದ ಜನರು ಯಾರ್ಯಾರು ಮರಣ ಹೊಂದಿದಾರೋ ಅವರು ಅಲ್ಲಿ ಪರದೈಸಿನಲ್ಲಿದ್ದಾರೆ, ನ್ಯಾಯ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ಆದರೆ ನ್ಯಾಯ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ, ಆದರೆ ಅವರಿಗೆ ಸುವಾರ್ತೆ ಅನ್ನೋದು ಗೊತ್ತಿಲ್ಲ. ಸುವಾರ್ತೆ ಶುರುವಾಗಿದ್ದು ಯಾವಾಗ? ಯೇಸು ಸ್ವಾಮಿ ಹುಟ್ಟಿ 30 ವರ್ಷ ಆದ ಮೇಲೆ ಆತನು ಹೇಳಿದಂಥದ್ದು ಪರಲೋಕ ರಾಜ್ಯದ ಜ್ಞಾನವೇ ಸುವಾರ್ತೆ. ಆ ಕಾಲಕ್ಕೆ ನೋಡಿ 30 ವರ್ಷಗಳು. ಯಾಕೆ ಅಂದರೆ 30 ವರ್ಷದವರೆಗೆ ಯೇಸು ಸ್ವಾಮಿ ಏನು ಮಾತಾಡಿದ ಪರಲೋಕದ ಬಗ್ಗೆ ಅಥವಾ ಸುವಾರ್ತೆಯ ಬಗ್ಗೆ. ಯಾಕೆಂದ್ರೆ ಆ ಕಾಲಕ್ಕೆ 30 ವರ್ಷ ಆದಮೇಲೆ ದೊಡ್ಡವರು ಅಂತ ಅನಿಸ್ಕೊಳ್ತಾ ಇದ್ರಂತೆ. ಆ 30 ವರ್ಷಕ್ಕೆ ಮೇಲ್ಪಟ್ಟವರು ಏನಾದರೂ ಹೇಳಿದರೆ ಬೇರೆಯವರು ಕೇಳ್ತಾ ಇದ್ರಂತೆ. ಇಲ್ಲಾಂದ್ರೆ ನೀನೇನು ಸಣ್ಣವರು ನಮಗೇನು ಹೇಳೋದು ಅನ್ನೋ ಒಂದು ಪರಿಸ್ಥಿತಿ. ಅದಕ್ಕೆ 30 ವರ್ಷದ ನಂತರ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಜ್ಞಾನವನ್ನು ಜನರಿಗೆ ನೀಡಿದ್ದಾರೆ. ಆದರೆ ಈ ಸುವಾರ್ತೆ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಇದ್ದವರಿಗೆ ಸುವಾರ್ತೆ ಸಾರಲ್ಪಟ್ಟಿಲ್ಲ. ಅದಕ್ಕೆ ಏನು ಮಾಡಿದಂತೆ ಯೇಸು ಸ್ವಾಮಿ ಈ ನಿನ್ನೆಯ ದಿನ ಅಂದರೆ ಶನಿವಾರದ ದಿನ, ಶುಕ್ರವಾರ ಶಿಲುಬೆ ಮರಣ ಹೊಂದಿದ ಮೇಲೆ ದೇಹ ಸಮಾಧಿಯಲ್ಲಿದ್ದರೂ ಆತನ ಆತ್ಮವು ಪರದೈಸಿಗೆ ಹೋಗಿ ಆ ಪ್ರದೇಶದಲ್ಲಿ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಯಾರ್ಯಾರು ಮರಣ ಹೊಂದಿ ತೀರ್ಪಿಗಾಗಿ ಕಾಯ್ತಾ ಇದ್ದಾರೋ ಅವರ ಹತ್ತಿರ ಹೋಗಿ ಅವರಿಗೆ ಸುವಾರ್ತೆ ಹೇಳ್ತಾ ಇದ್ದಾರೆ. ಹೇಳಿ ಬಂದರು. ಮತ್ತೆ ಈ ದಿನ ಅಂದರೆ ಈ ದಿನ ಪುನರುತ್ಥಾನ ದಿನದಂದು ಆತನು ಬೆಳಗಿನ ಜಾವ ನೋಡಿದಾಗ ಅಲ್ಲಿ ಇರಲಿಲ್ಲ. ಅದು ನಮ್ಮ ಸತ್ಯವೇದ ಹೇಳ್ತದೆ. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 1ರಿಂದ 6 ವಾಕ್ಯ ಓದ್ರಮ್ಮ. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 1ರಿಂದ 6 ವಾಕ್ಯಗಳು. ಆಮೇನ್. ಚಾಲಮ್ಮ ಕನ್ನಡ ಓದ್ ಮಗಳ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲಾದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನ ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು. ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಆಗಿದ್ದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತಿದ್ದಾರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆಯೇ ಎದ್ದಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಏನಾಯ್ತಮ್ಮ ಇದೆ? ಈಗ ಮಾಮೂಲು ಪದ್ಧತಿ ಏನಿದೆ, ಯಾರಾದರೂ ಮರಣ ಹೊಂದಿದ್ರೆ 3ನೇ ದಿನ ಸಮಾಧಿ ಹತ್ರ ಹೋಗಿ ಅನ್ಯ ಜನರು ಪೂಜೆ ಮಾಡಿ ಬರ್ತಾರೆ, ಕ್ರೈಸ್ತರು ಹೋಗಿ ಅಲ್ಲಿ ಅವರ ನೆನಪಿನಲ್ಲಿ ಕ್ಯಾಂಡಲ್ ಹಚ್ಚಿ ಬರ್ತಾರೆ, ಹೂ ಹಾಕಿ ಬರ್ತಾರೆ. ಒಂದೊಂದು ರೀತಿ ಪದ್ಧತಿಗಳು. ಆ ಕಾಲಕ್ಕೂ ಅದೇ ರೀತಿ ಪದ್ಧತಿ ಇತ್ತಂತೆ. ಆ ಕಾಲದಲ್ಲಿ ಏನು ಪದ್ಧತಿ ಇತ್ತು ಅಂದರೆ, ಸುಗಂಧ ದ್ರವ್ಯಗಳು, ಹತ್ತರು, ಪರ್ಫ್ಯೂಮ್ ಅಂತೀವಿ ನಾವು ಇವಾಗಲ್ವಾ, ಆ ರೀತಿ ಸುಗಂಧ ದ್ರವ್ಯಗಳನ್ನು ತಗೊಂಡು ಹೋಗಿ ಸಮಾಧಿ ಮೇಲೆ ಹಾಕಿ ಅಥವಾ ದೇಹಕ್ಕೆ ಇದ್ದರೆ ಮರಣದ ಶವ ದೇಹ ಇದ್ದಾಗ ಅದಕ್ಕೆ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನು ಹಚ್ಚಿ ಬರ್ತಾ ಇದ್ರಂತೆ. ಅದಕ್ಕಾಗಿ ಬೆಳಗಿನ ಜಾವ ಮಹಿಳೆಯರು ಹೋಗ್ತಾರೆ, ಸ್ತ್ರೀಯರು
ಮಗ್ದಲಿನ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಇನ್ನೊಬ್ಬ ಸಲೋಮೆ ಅನ್ನುವವಳು, ಕೆಲವು ಸ್ತ್ರೀಯರು ಅಲ್ಲಿ ಹೋಗ್ತಾರೆ. ಮತ್ತೆ ಲೂಕಾ ಸುವಾರ್ತೆಯಲ್ಲಿ ನೋಡಿದಾಗ ಅಲ್ಲಿ ಬರುತ್ತೆ. ಆ ರೀತಿ ಅವ್ರು ಹೋದಾಗ ಅಲ್ಲಿ ನೋಡಿದ್ರೆ ಏನಾಗುತ್ತೆ, ಅಲ್ಲಿ ಸಮಾಧಿ ತೆರೆಯಲ್ಪಟ್ಟಿದೆ. ಸಮಾಧಿಗೆ ಬಾಗಿಲು ಹಾಕಿ ಕಟ್ಟಿರ್ತಾರಲ್ಲಪ್ಪ, ಸರಪಳಿ ಹಾಕಿ ಕಟ್ಟಿಬಿಟ್ಟಾರೆ. ದೊಡ್ಡ ಬಂಡೆಗಲ್ಲನ್ನು ಮುಚ್ಚಿ ಸರಪಳಿ ಹಾಕಿ ಕಟ್ಟಿಟ್ಟಂತ ಸಮಾಧಿಯ ಬಾಗಿಲು, ಸರಪಳಿಗಳು ಕಟ್ಟಾಗ್ಬಿಟ್ಟವೆ. ಆ ಅಡ್ಡ ಇಟ್ಟಂತ ಬಂಡೆಗಲ್ಲು ಸೈಡಿಗೆ ಜರುಗಿಸಲ್ಪಟ್ಟಿದೆ, ತೆರೆದಿದೆ. ಅಲ್ಲಿ ಯಾರಿದ್ದರು? ಯೇಸು ಸ್ವಾಮಿ ಇಲ್ಲ. ಅಲ್ಲಿ ಸಮಾಧಿಯಿಂದ ಎದ್ದು ಬಂದು ಗಲಿಲಾಯದ ಕಡೆಗೆ ಹೋಗಿದ್ದಾನೆ ಯೇಸು ಸ್ವಾಮಿ. ಆದರೆ ಇದ್ದದ್ದು ತೆರೆದ ಸಮಾಧಿ, ಖಾಲಿ ಸಮಾಧಿ. ಆದರೆ ಇದ್ದರು ಯಾರೊಬ್ರು ಇದ್ರು ಅಂದ್ರೆ ಸಮಾಧಿಯ ಹೊರಗಡೆ ಒಬ್ಬ ದೇವದೂತನು ಬಿಳಿಯ ಬಟ್ಟೆಗಳನ್ನು ಧರಿಸಿಕೊಂಡು ಅಲ್ಲಿ ಒಬ್ಬ ದೇವದೂತ ಕೂತಿರ್ತಾನೆ. ಆ ದೇವದೂತನು ಹೆಣ್ಣು ಮಕ್ಕಳಿಗೆ ಹೇಳ್ತಾನೆ, ಏನಮ್ಮ ನೀವು ಬಂದಿರಲ್ಲ, ಯೇಸು ಸ್ವಾಮಿ ದೇಹಕ್ಕೆ ನೀವು ಸುಗಂಧ ದ್ರವ್ಯ ಅತ್ತರ ಹಚ್ಚಕ್ಕೆ ಬಂದಿರಲ್ಲ, ಆದ್ರೆ ಆತನು ಈ ಸಮಾಧಿಯಲ್ಲಿ ಇಲ್ಲ. ಏನಾಗಿದ್ದಾನೆ? ಆತನು ಹೇಳಿದ ಪ್ರಕಾರವೇ ಎದ್ದಿದ್ದಾನೆ. ಏನ್ ಹೇಳಿದ? ಯಾವಾಗ ಹೇಳಿದ? ಯೋಹಾನ ಸುವಾರ್ತೆ 11:25 ಹೇಳಿದಲ್ಲ, ನಾನೇ ಪುನರುತ್ಥಾನನು ಜೀವವೂ ಆಗಿದ್ದೇನೆ. ಅಂದ್ರೆ ನಾನು ಮತ್ತೆ ಸಮಾಧಿ ಮಾಡಲ್ಪಟ್ಟ ಮೇಲೂ ಎದ್ದು ಬರ್ತೇನೆ ಅಂತ ಆಗಲೇ ಯೇಸು ಹೇಳಿದ್ದ ಮಾತು. ಆತನು ಹೇಳಿದಂತೆಯೇ ಈಗ ಆತನು ಇಲ್ಲಿಲ್ಲ, ಸಮಾಧಿಯಿಂದ ಎದ್ದಿದ್ದಾನೆ, ಎದ್ದು ಆಚೆ ಹೋಗಿದ್ದಾನೆ, ಶಿಷ್ಯರ ಜೊತೆ ಶಿಷ್ಯರನ್ನ ಕಾಣೋಕೆ ಹೋಗಿದ್ದಾನೆ ಅಂತ ಹೇಳಲಾಗುತ್ತೆ. ಅಂದ್ರೆ ಏನು ಇಲ್ಲಿ? ಏನು ಯೇಸು ಸ್ವಾಮಿ ಯಾಕೆ ಎದ್ದು ಬಂದ ಅಂದ್ರೆ, ಆತ ಏನ್ ಹೇಳ್ದ? ನಾನೇ ಪುನರುತ್ಥಾನನು, ನಾನೇ ಜೀವವಾಗಿದ್ದೇನೆ. ಜೀವವಾಗಿದ್ದೇನೆ ಅಂದ್ರೆ ಜೀವ ಇದ್ದವರು ಸತ್ತಿರ್ತಾರ, ಬದುಕಿರ್ತಾರ? ಜೀವ ಇದ್ದವರು ಸತ್ತಿರ್ತಾರ, ಬದುಕಿರ್ತಾರ? ಬದುಕಿರ್ತಾರೆ ತಾನೆ. ಮತ್ತೆ ಅದನ್ನ ಹೇಳಕ್ಕೆ ಯಾಕೆ ಡೌಟ್ ನಿಮಗೆ? ಬದುಕಿರ್ತಾರೆ ಅಂದ್ರೆ ಏನರ್ಥ? ನಮ್ಮ ಯೇಸು ನಿನ್ನೆ, ಇಂದು, ನಾಳೆ, ನಿತ್ಯ, ನಿರಂತರ, ಸದಾ ಕಾಲವು ಜೀವದಿಂದಿರುವಾತನು. ಹಲ್ಲೆಲೂಯಾ. ಸಾವಿಲ್ಲ, ಯೇಸುವಿಗೆ ಸಾವಿಲ್ಲ. ಯೇಸುವನ್ನ ನಂಬಿದ ನಮಗೂ ಸಾವಿಲ್ಲ. ಅದೇ ತಾನೇ ಮತ್ತೊಂದು ಸಲ ಹೋದ್ರೆ ಯೋಹಾನ 11:25 ವಾಕ್ಯ. ಯೋಹಾನ 11:25. ಆಗಿದ್ದೇನೆ. ನನ್ನಲ್ಲಿ ನಂಬಿಕೆ ಇಡುವವರು, ನನ್ನನ್ನು ನಂಬಿದವರು ಸತ್ತರೂ ಬದುಕುವರು. ಹಲ್ಲೆಲೂಯಾ. ಈ ವಾಕ್ಯ ನಾವು ಅರ್ಥ ಮಾಡ್ಕೋಬೇಕು. ಸತ್ತರು ಹೆಂಗ ಬದುಕ್ತಾರೆ? ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ತರು ಬದುಕ್ತಾರೆ ದೇಶವಾಗಿ ನಂಬಿದವರು. ಯಾಕೆ ಅಂದ್ರೆ ನಮ್ಮ ದೇವರು ನಿತ್ಯ ಜೀವ ಕೊಡುವ ಆತನು. ನಮಗೆ ನಿತ್ಯ ಜೀವ ಸಿಗ್ತದೆ. ಸ್ವಾಮಿ ಯಾಕೆ ನಂಬಬೇಕು ಅಂದ್ರೆ, ಅದ್ಭುತ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ಮಗಳ ಮದುವೆ ಮಾಡ್ತಾನೆ, ಮಕ್ಕಳು ಕೊಡ್ತಾನೆ, ಆಸ್ತಿ ಕೊಡ್ತಾನೆ, ಅಂತಸ್ತು ಕೊಡ್ತಾನೆ, ನೌಕರಿ ಕೊಡ್ತಾನೆ ಅಂತ ಅಲ್ಲ ಮಕ್ಕಳೇ. ನಾವು ಯೇಸುಸ್ವಾಮಿನ ನಂಬಿದರೆ ನಮಗೆ ನಿತ್ಯ ಜೀವ ಸಿಗ್ತದೆ. ಅಂದ್ರೆ ಯೇಸು ಸ್ವಾಮಿಯನ್ನು ನಂಬಿದವರಿಗೆ ಏನಾಗ್ತದೆ? ನಿತ್ಯ ಜೀವ ಸಿಗ್ತದೆ. ಅಂದ್ರೆ ಅರ್ಥ ಸತ್ತರು ಬದುಕುತ್ತಾರೆ. ಸತ್ತರು ಬದುಕುತ್ತಾರೆ ಅಂದ್ರೆ ನಿತ್ಯ ಜೀವ ಹೊಂದಿಕೊಳ್ಳುವುದು. ನಿತ್ಯ ಜೀವ ಹೊಂದಿಕೊಳ್ಳೋದು ಅಂದ್ರೆ ಸತ್ತರು ಕೂಡ ಬದುಕಿರೋದು. ಅಂದ್ರೆ ಅರ್ಥ ಏನಂದ್ರೆ, ಭೂಲೋಕದಲ್ಲಿ ಈಗ ನಾವು ನೀವು ಬದುಕಿದ್ದೇವಾ ಸತ್ತಿದ್ದೇವಾ? ಬದುಕಿದ್ದೇವೆ ತಾನೆ. ನಾವೆಲ್ಲರೂ ಬದುಕಿರುವಾಗ ನಮ್ಮ ಮಧ್ಯದಲ್ಲಿ, ನಮ್ಮ ಜೊತೆ, ನಮ್ಮ ಸಂಗಡ ಪರಿಶುದ್ಧಾತ್ಮ ದೇವರು, ಕಣ್ಣಿಗೆ ಕಾಣದ ದೇವರು ಸದಾ ಕಾಲ ನಮ್ಮ ಜೊತೆ ಇರ್ತಾರೆ ಅಲ್ವಾ? ಆ ನಂಬಿಕೆ ನಂಬಿಕೆ ಇರಬೇಕಲ್ಲ. ನಂಬಿದರೆ ಸಮಸ್ತವು ಸಾಧ್ಯ, ನಂಬಿಲ್ಲ ಅಂದ್ರೆ ಇಲ್ಲ. ನನ್ನ ಜೊತೆ ಯಾರಿದ್ರೆ ನಾನು ಒಬ್ಬನೇ ಇದ್ದೀನಿ, ಮನೆಗೆ ನಾನು ಒಬ್ಬನೇ ಇದ್ದೀನಿ, ಯಾರಿದ್ದಾರೆ? ಅಲ್ಲ, ನೀನು ಒಬ್ಬನೇ ಇಲ್ಲ. ಯಾವತ್ತು ನಾವು ಒಬ್ಬರೇ ಇರೋದಿಲ್ಲ ಮಕ್ಕಳೇ. ನಮ್ಮ ಜೊತೆ ನಮ್ಮ ದೇವರು ನಮ್ಮ ಸಂಗಡ ಇರ್ತಾನೆ. ಹಲ್ಲೆಲೂಯಾ. ನಾವು ಬಳ್ಳಾರಿ ಮನೆ, ನೀವು ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ, ನಮ್ಮ ಸತ್ಯನಪೇಟೆ ಮನೆ ಕಟ್ಟಿದಾಗ ಕಾಂಪೌಂಡ್ ಇಲ್ಲ, ಏನಿಲ್ಲ, ಕಿಟಕಿಗಳು ಕೂಡ ಇಟ್ಟಿದ್ದೇನೆ. ನಾವು ಮನೆ ಕಟ್ಕೊಂಡು ರೂಫ್ ಹಾಕೊಂಡು
ಕಿಟಕಿ ಬಾಗಿಲು ಸುಮ್ಮನೆ ಹೀಗೆ ಕಟ್ಟಿದ್ದೀವಿ, ಆ ಮನೇಲಿ ಹೋಗಿದ್ದೀವಿ. ನಾವು ಮಕ್ಕಳಿಬ್ಬರನ್ನ ಹುಬ್ಬಳ್ಳಿಯಲ್ಲಿ ಓದೋದಕ್ಕೆ ಬಿಟ್ಟಿದ್ದೀವಿ. ಇದ್ದಿದ್ದು ನಾನು ಅಪ್ಪಾಜಿ ಇಬ್ಬರೇ. ಅಪ್ಪಾಜಿ ಅವಾಗ ಕೆಲಸ ಮಾಡ್ತಾ ಇದ್ರು. ಡ್ಯೂಟಿ ಮೇಲೆ ಅವ್ರು ಬೇರೆ ಊರುಗಳಿಗೆ ಹೋದರೆ ಅಲ್ಲಿ ಇರೋದು ಯಾರು? ನಾನು ಒಬ್ಬಳೆ ಮನೆಯಲ್ಲಿ. ಅವಾಗ ಎಲ್ಲ ಕೇಳೋರು, ಅಯ್ಯೋ ಒಬ್ಬರೇ ಇದ್ದೀರಾ, ನೀವು ಒಬ್ಬರೇ ಆಗಿರ್ತೀರಿ, ಭಯ ಆಗಲ್ವಾ ನಿಮಗೆ? ಅಯ್ಯೋ ನಮಗೆ ಯಾಕಮ್ಮ ಭಯ, ನಾನು ಒಬ್ಬಳೇ ಇಲ್ಲ, ಯಾವಾಗಲೂ ನನ್ನ ಜೊತೆ ನನ್ನ ದೇವರಿದ್ದಾನೆ, ಪರಿಶುದ್ಧಾತ್ಮ ದೇವರು ನನ್ನ ಸಂಗಡ ಇದ್ದಾನೆ, ನನಗೆ ಯಾವ ಭಯ ಇಲ್ಲ ಅಲ್ವಾ? ದೇವರು ನಮ್ಮ ಜೊತೆ ಇದ್ದ ನಮ್ಗೆ ಯಾವ ಭಯ? ಬಳ್ಳಾರಿಯಲ್ಲಿ ಸತ್ಯನಾರಾಯಣಪೇಟೆ ನಮ್ಮ ಮನೆ, ಪಾರ್ವತಿ ನಗರಲ್ಲಿ ನಮ್ಮ ಫ್ರೆಂಡ್ ಮನೆ. ಗೊತ್ತಲ್ಲ ಬಳ್ಳಾರಿಯಲ್ಲಿ ಪಾರ್ವತಿ ನಗರ ಎಲ್ಲಿದೆ, ಸತ್ಯನಾರಾಯಣಪೇಟೆ ಎಲ್ಲಿದೆ? ಪಾರ್ವತಿ ನಗರ ಸತ್ಯನಾರಾಯಣಪೇಟೆ ಬಹಳ ದೂರ. ಅಲ್ಲಿ ಅವ್ರ ಮನೆ. ನಮ್ಮ ಫ್ರೆಂಡ್, ನಮ್ಮ ಮೇಡಮ್ ಒಬ್ಬರು ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಶೈಲಜಾ ಮೇಡಮ್ ಅಂತ. ಅವ್ರ ಮನೆಗೆ ಸಾಯಂಕಾಲ ಹೋದರೆ ಮಾತಾಡ್ತಾ ರಾತ್ರಿ ಆಗ್ಬಿಡೋದು. ರಾತ್ರಿ ಆದಮೇಲೆ ಅಲ್ಲೇ ಊಟ ಮಾಡಿ ಆಮೇಲೆ ಮನೆಗೆ ಹೋಗೋದು. 9-10 ಗಂಟೆ ಆಗ್ಬಿಡೋದು ಒಂದೊಂದ್ಸಲ. 9-10 ಗಂಟೆ ಆದರೂ ಕೂಡ ಆ ಟೈಮಲ್ಲಿ ಪಾರ್ವತಿ ನಗರಿಂದ ಸತ್ಯನಾರಾಯಣಪೇಟೆ ಮನೆಗೆ ನಾನು ನಡ್ಕೊಂಡು ಒಬ್ಬಳೆ ಹೋಗ್ತಾ ಇದ್ದೆ. ಭಯ ಪಡ್ತಿರಲಿಲ್ಲ, ಯಾವ ಭಯ ಇಲ್ಲ ನನಗೆ ಯಾವತ್ತು, ಈಗಲೂ ಯಾವ ಭಯ ಇಲ್ಲ, ಯಾರ ಭಯನೂ ಇಲ್ಲ. ಒಂದೇ ಭಯ ನಮಗಿರೋದು, ದೇವರ ಭಯ, ವಾಕ್ಯದ ಭಯ. ಮಕ್ಕಳೇ, ನಮಗಿರಬೇಕಾಗಿರೋದು ವಾಕ್ಯದ ಭಯ, ದೇವರ ಭಯ ಅಷ್ಟೇ, ಬೇರೆ ಯಾವುದಕ್ಕೂ ಭಯ ಪಡಲ್ಲ. ಹಾಗೆ ಯಾಕೆಂದ್ರೆ ನಮ್ಮ ನಂಬಿಕೆ ದೇವರು ನನ್ನ ಜೊತೆ ಇದ್ದಾನೆ, ನನ್ನ ಸಂಗಡ ನನ್ನ ದೇವರಿದ್ದಾನೆ, ಆ ನಂಬಿಕೆ ನಮಗಿರಬೇಕು. ಈಗ ನಾವಿಲ್ಲಿದ್ದೀವಿ ಅಂದರೆ, ನಾವು ಮಾತಾಡ್ತಾ ಇದ್ದೀವಿ ಅಂದರೆ, ನಾನೆಲ್ಲ ಮಾತಾಡ್ತಾ ಇರೋದು ಪರಿಶುದ್ಧಾತ್ಮ ದೇವರು ನನ್ನನ್ನು ಮರೆ ಮಾಡಿಕೊಂಡು ಆತನು ಮಾತಾಡ್ತಾ ಇದ್ದ. ನಮ್ಮ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಇದೆ, ದೇವರಿದ್ದಾನೆ, ಅದು ನಮ್ಮ ನಂಬಿಕೆ. ಮಕ್ಕಳೇ, ನಿತ್ಯ ಜೀವ ಅಂದರೆ ಪರಲೋಕದಲ್ಲಿ ತಂದೆಯಾದ ದೇವರು ಇದ್ದಾನೆ ಅಂತ ನಂಬುವುದು, ಮತ್ತು ಭೂಲೋಕದಲ್ಲಿ ನಾವು ಇದ್ದಾಗ ಬದುಕಿರುವವರೆಗೆ, ನಮ್ಮ ದೇಹದಲ್ಲಿ ಉಸಿರಿರುವವರೆಗೆ, ನಮ್ಮ ಪ್ರಾಣ ಇರುವವರೆಗೆ ನನ್ನ ದೇವರು ಸದಾಕಾಲ ನನ್ನ ಸಂಗಡ ಇರುತ್ತಾನೆ. ಆತನೇ ಕಾಯ್ದು ಕಾಪಾಡ್ತಾನೆ. ಮರಣ ಹೊಂದಿದ ಮೇಲೆ, ಅದೇ ವಾಕ್ಯ ಹೇಳಿದ್ದು ಯೋಹಾನ 11:25, ಸತ್ತರೂ ನನ್ನನ್ನು ನಂಬುವವನು ಸತ್ತರೂ ಬದುಕ್ತಾನೆ. ಸತ್ತರು ಹೇಗೆ ಬದುಕ್ತಾನೆ ಅಂದರೆ, ನಾವು ಸತ್ತರೆ, ನಾವು ಮರಣ ಹೊಂದಿದರೆ, ನಮ್ಮ ಪ್ರಾಣ ಹೋದರೆ ಈ ದೇಹವನ್ನು ಎಲ್ಲಿ ಹಾಕ್ತಾರೆ? ಮಣ್ಣಿಗೆ ಹೋಗಿ ಸಮಾಧಿ ಮಾಡ್ತಾರೆ. ದೇಹ ಮಣ್ಣಿಗೆ ಹೋಗ್ತದೆ. ಮಾಮೂಲಾಗಿ ಮಾತು ಹೇಳ್ತೇವೆ, ಮಣ್ಣಿಂದ ಮಾಡಿದ್ದು ಮಣ್ಣಿಗೆ ಹೋಗ್ತದೆ ಅಂತ. ಮಣ್ಣಿಂದ ಏನು ಮಾಡಿದರೆ, ತಾಯಿ ಗರ್ಭದಿಂದ ನಾವು ಹುಟ್ಟಿದ್ದೇವಲ್ಲ ಅಂತ ನಾವು ಅಂದ್ಕೊಳ್ಬಹುದು. ಆದ್ರೆ ಮೊದಲ ಮಾನವ ಆದಾಮನನ್ನು ಮಾಡಿದ್ದೆ ಹೇಗೆ? ದೇವರು ಆದಿಕಾಂಡದಲ್ಲಿ ನೋಡುವಾಗ ಮಣ್ಣನ್ನು ತಗೊಂಡು ಬೊಂಬೆ ಮಾಡಿ ಅದಕ್ಕೆ ಜೀವ ಶ್ವಾಸ ಊದಿದಾಗ ಮನುಷ್ಯನಾಗಿ ಹುಟ್ಟುತ್ತಾನೆ. ಹಾಗೆ ಅದಕ್ಕೆ ಹೇಳೋದು ಆ ಮಾತು, ಮಣ್ಣಿಂದ ಮಾಡಿದ್ದು ಈ ದೇಹ ಮಣ್ಣಿಗೆ ಹೋಗ್ತದೆ, ಆದರೆ ದೇಹದ ಒಳಗಿರುವಂಥ ಆತ್ಮ, ಪರಮಾತ್ಮ ಅಂದರೆ ಪರಲೋಕದಲ್ಲಿರುವ ತಂದೆಯಾದ ದೇವರ ಬಳಿಗೆ ಹೋಗುತ್ತದೆ. ಅಂದರೆ ನಮಗೆ ಸಾವಿಲ್ಲ. ಕ್ರೈಸ್ತರಿಗೆ ಸಾವಿಲ್ಲ ಮಕ್ಕಳೇ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಹೇಳೋದು ದೇವರ ವಾಕ್ಯ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಸತ್ತರೂ ಬದುಕುವನಂದ್ರೆ ನಮ್ಮ ಆತ್ಮ ಪರಲೋಕ ರಾಜ್ಯಕ್ಕೆ ತಂದೆಯಾದ ದೇವರ ಬಳಿಗೆ ಹೋಗುತ್ತದೆ ಅನ್ನೋ ನಂಬಿಕೆ. ಯಾವಾಗ ಹೋಗ್ತದೆ? ಸತ್ತ ತಕ್ಷಣ ಹೋಗಲ್ಲ, ಪರದೈಸಿನಲ್ಲಿರ್ತದೆ ನಮ್ಮ ಆತ್ಮ. ಎರಡನೇ ಬರೋಣ, ಯೇಸುವಿನ ಎರಡನೇ ಬರೋಣದಲ್ಲಿ ನ್ಯಾಯ ತೀರ್ಪು ಆದ ಮೇಲೆ ನಿನ್ನ ಕ್ರಿಯೆಗಳು, ನಿನ್ನ ನಡೆನುಡಿ, ನಿನ್ನ ಪ್ರವರ್ತನೆ, ನಿನ್ನ ವರ್ತನೆ, ನೀನು ಮಾಡಿದ ಕೆಲಸ ಕಾರ್ಯಗಳು ಎಲ್ಲವನ್ನ ನೋಡಿ ಅದಕ್ಕೆ ತಕ್ಕ ಹಾಗೆ ದೇವರು ತೀರ್ಪು ಕೊಡ್ತಾನೆ. ಆಗ ನಾವು ಪರಲೋಕಕ್ಕೆ ಹೋಗದ ಅಥವಾ ಕೆಳಗೆ ಪಾತಾಳ ಲೋಕದಲ್ಲಿರುವಂಥ ನರಕಕ್ಕೆ ಹೋಗದ ಅನ್ನುವ ತೀರ್ಪಾಗ್ತದೆ. ಆದರೆ ನಂಬಿದವರು, ಪರಿಶುದ್ಧರಾಗಿದ್ದವರು, ವಾಕ್ಯದ ಪ್ರಕಾರ ಜೀವಿಸಿದವರು ಮಾತ್ರ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ. ಮಕ್ಕಳೇ, ಅದು ನಿತ್ಯ ಜೀವ ಹೊಂದಬೇಕು. ಅದೇ ಹೇಳೋದು ರೋಮ 6:23 ಯೇಸು ಸ್ವಾಮಿ ನಮಗೆ ಕೊಡುವಂಥದ್ದು. ಒಂದ್ಸಲ ಹೋದ್ರೆ ಮೊದಲು ರೋಮಾಪುರದಾಗ 6:23 ಬಹಳ ಇಂಪಾರ್ಟೆಂಟ್ ವಾಕ್ಯ, ಅದು ತಿಳಿದಿರಬೇಕು ಎಲ್ಲರಿಗೂ. ಪಾಪಕ್ಕೆ ಸಂಬಳ ಮರಣ, ಮರಣ ಅಂದ್ರೆ ನರಕ ಗ್ಯಾರಂಟಿ, ತಿಳ್ಕೊಬಿಡ್ಬೇಕು. ಪಾಪ ಆದ್ಮೇಲೆ ನರಕನೇ. ಪಾಪವು ಕೊಡುವ ಸಂಬಳ ಮರಣ,
ಏನಮ್ಮ ಇನ್ನೊಂದ್ಸಲ ದೇವರ ಉಚಿತಾರ್ಥ ವರ. ಉಚಿತಾರ್ಥ ವರ ನೋಡಿ ಕನ್ನಡದಲ್ಲಿರೋದು ಉಚಿತಾರ್ಥ ವರ. ಉಚಿತ ಅಂದ್ರೆ ಫ್ರೀಯಾಗಿ ಬರೋದಿಲ್ಲ, ನೀನೇನು ಕೊಡಬೇಕಾಗಿಲ್ಲ. ಸಾವಿರಗಳು ಲಕ್ಷಗಳು ಕೋಟಿಗಳು ಕೊಟ್ಟು ತಗೋಬೇಕಾಗಿಲ್ಲಮ್ಮ. ನಿನ್ನ ಪ್ರಾಣಾತ್ಮ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟರೆ, ನಿನ್ನ ಒಳ್ಳೆ ಮನಸ್ಸು ಒಳ್ಳೆ ನಡೆನುಡಿ ನಿನ್ನದಾಗಿದ್ದರೆ, ನೀನು ಪರಿಶುದ್ಧವಾಗಿದ್ದರೆ, ಪಾಪ ಮಾಡದೇ ಇದ್ದರೆ, ಆಗ ನಿನಗೆ ಯೇಸು ಸ್ವಾಮಿ ಕೊಡ್ತಾ ಇದ್ದಾನಂತೆ ಫ್ರೀ ಗಿಫ್ಟು ನಿತ್ಯ ಜೀವ. ಆ ನಿತ್ಯ ಜೀವ ಹೊಂದಿಕೊಳ್ಳೋದೇ ಸತ್ತರೂ ಬದುಕಿರುವುದು. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಸಮಾಧಿ ಮಾಡಲ್ಪಟ್ಟ ಮೇಲೆ 3ನೇ ದಿನ ಆತನು ಸಮಾಧಿಯಿಂದ ಸಾವನ್ನು ಗೆದ್ದು ಬಂದ, ಮೃತ್ಯುಂಜಯನಾಗಿ ಬಂದ. ಮೃತ್ಯುಂಜಯ ಅಂದ್ರೆ ಮೃತ್ಯು ಅಂದ್ರೆ ಸಾವು, ಜಯ ಅಂದ್ರೆ ಗೆಲ್ಲೋದು. ಸಾವನ್ನೇ ಗೆದ್ದು ಬಂದ, ಮೃತ್ಯುಂಜಯನಾಗಿ ಬಂದ, ಪುನರುತ್ಥಾನನಾಗಿ ಬಂದ. ಯಾಕೆ ಅಂದರೆ ಆತನು ಹೇಳಿದ ಮಾತು ಅಲ್ಲಿ ನೆರವೇರಬೇಕಾಗಿತ್ತು, ದೇವರ ಚಿತ್ತ ನೆರವೇರಬೇಕಾಗಿತ್ತು. ಅಂದ್ರೆ ದೇವರಿಗೆ ಸಾವಿಲ್ಲ ಅಲ್ವಾ? ದೇವರು ಯಾವಾಗಲೂ ಸದಾಕಾಲ ಜೀವಿಸಿರುವಾತನು. ಅದಕ್ಕಾಗಿ ನಿತ್ಯ ಜೀವವನ್ನು ನೀಡುವಾತನು. ಆತನು ಸದಾಕಾಲ ನಿನ್ನೆ ಇಂದು ನಾಳೆ ನಿತ್ಯ ನಿರಂತರವಾಗಿರುವಂಥ ದೇವರು ಅನ್ನುವುದನ್ನ ಅಲ್ಲಿ ರುಜುಪಡಿಸಬೇಕಾಗಿತ್ತು. ಅದಕ್ಕಾಗಿ ಸಮಾಧಿ ಮಾಡಲ್ಪಟ್ಟ ಮೇಲೂ ಕೂಡ 3ನೇ ದಿನ ಯೇಸು ಸ್ವಾಮಿ ಸಾವನ್ನು ಗೆದ್ದು ಎದ್ದು ಬಂದನು. ಯಾಕೆ ಎದ್ದು ಬಂದ ಅಂದರೆ ಆತನು ಜೀವವುಳ್ಳ ದೇವರು ಅನ್ನುವುದನ್ನು ತಿಳಿಸುವುದಕ್ಕೆ, ಲೋಕಕ್ಕೆ ತಿಳಿಸುವುದಕ್ಕೆ, ಜನರಿಗೆ ತಿಳಿಸುವುದಕ್ಕೆ, ಶಿಷ್ಯರಿಗೆ ತಿಳಿಸುವುದಕ್ಕೆ. ಶಿಷ್ಯರಿಗೆ ಎಷ್ಟೋ ಜನ ಅನುಮಾನ ಕೂಡ ಪಟ್ಟರಲ್ವಾ? ಸತ್ತದ್ದಕ್ಕೂ ಅನುಮಾನ ಪಟ್ಟರು, ಬದುಕಿ ಬಂದಿದ್ದಕ್ಕೂ ಅನುಮಾನ ಪಟ್ಟರು. ಅವನ ಅನುಮಾನ ದೂರ ಮಾಡಬೇಕಾಗಿತ್ತು. ತಾನು ಜೀವವುಳ್ಳ ದೇವರನ್ನುವುದನ್ನು ತಿಳಿಯಪಡಿಸಬೇಕಾಗಿತ್ತು ಲೋಕಕ್ಕೆ, ಶಿಷ್ಯರಿಗೆ, ಜನರಿಗೆ, ಎಲ್ಲರಿಗೆ. ಅದಕ್ಕೆ ಆತನು ಸಮಾಧಿಯಿಂದ ಎದ್ದು ಬಂದ ಮೇಲೆ ಮತ್ತೆ 40 ದಿನಗಳು ಶಿಷ್ಯರ ಜೊತೆ ಎಲ್ಲ ಜನರ ಜೊತೆ ಇದ್ದು ಮತ್ತೊಂದು ಸಲ ಪರಲೋಕ ರಾಜ್ಯದ ಜ್ಞಾನವನ್ನು ಹೇಳಿ ಆಮೇಲೆ ಕೊನೆ 2 ಮಾತು ಹೇಳ್ತಾನೆ. ಅದೇ ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ ಕೊನೆ 2 ವಾಕ್ಯಗಳು ಬರಮ್ಮ. 28ನೇ ಅಧ್ಯಾಯದ ಲಾಸ್ಟ್ 2 ವಾಕ್ಯಗಳು. ಆಮೆನ್. ಓದಮ್ಮ ಕನ್ನಡದಲ್ಲಿ. ಆದುದರಿಂದ ನೀನು ಅಂದಿಲ್ಲಮ್ಮ, ನೀನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀನು ಯಾರೊಬ್ಬ ನಾಮದೇವ ಅಪ್ಪಾಜಿಗ ಅಥವಾ ವೀರಪ್ಪಗ ಸುತ್ತಮುಗ ಹೇಳಿಲ್ಲ ದೇವರು. ನೀವು ಇಲ್ಲಿರುವ ಪ್ರತಿಯೊಬ್ಬರು ಮಕ್ಕಳೇ ನೀವು ಏನ್ ಮಾಡ್ಬೇಕು? ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನಾಂಗಗಳನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ಮತ್ತೆ ಮುಂದೆ ಅಮ್ಮ, ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಅಂತ ಒಳ್ಳೆ ಮಾತು ಮಕ್ಕಳು. ಯೇಸುಸ್ವಾಮಿ ಹೇಳಿದ ಮಾತಿದು. ಯಾವಾಗ? ಸಮಾಧಿಯಿಂದ ಎದ್ದು ಬಂದ ಮೇಲೆ, ಪುನರುತ್ಥಾನನಾಗಿ ಬಂದ ಮೇಲೆ ಪರಲೋಕ ರಾಜ್ಯಕ್ಕೆ ಮತ್ತೆ ಹೋಗ್ತಾನೆ ಆತ. ಪರಲೋಕ ರಾಜ್ಯಕ್ಕೆ ಮತ್ತೆ ಶರೀರವಾಗಿ ಹೇಗಿದ್ದನೋ ಹಾಗೆ ಯಥಾ ರೀತಿ ಪರಲೋಕಕ್ಕೆ ಆರೋಹಣನಾಗಿ ಹೋಗ್ತಾನೆ. ಹೋಗುವುದಕ್ಕಿಂತ ಮುಂಚೆ ಹೇಳಿದ ಮಾತಿದು. ನನಗೂ ನಿನಗೂ, ನಮಗೂ ನಿಮಗೂ ಎಲ್ಲರಿಗೂ ಹೇಳಿದ ಮಾತು. ಈ ಮಾತಿನಂತೆಯೇ ನಾನು ಅಪ್ಪಾಜಿ ಜೀವಿಸ್ತಾ ಇರೋದು. ದೇವರು ಹೇಳಿದ ಮಾತಿನ ಪ್ರಕಾರ ನಡ್ಕೊಳ್ತಾ ಇರೋದು. ಏನು ಹೇಳಿದಾನೆ? ನೀವು ಹೊರಟು ಹೋಗಿ ಎಲ್ಲ ದೇಶದ ಜನಾಂಗಗಳಿಗೆ, ದೇಶದವರಿಗೆ ಏನು ಹೇಳ್ಬೇಕು? ನಾವು ಸುವಾರ್ತೆ ಸಾರಬೇಕು ಮಕ್ಕಳೇ. ಅದೇ ರೀತಿ ಮಾರ್ಕರಲ್ಲಿ ಕೂಡ 16ನೇ ಅಧ್ಯಾಯ 15-16 ವಾಕ್ಯ ಹೋಗ್ತವೆ.
ನೀವು ಹೋಗಿ ಲೋಕದ ಕಟ್ಟ ಕಡೆಯವರೆಗೆ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಹೊಂದಿದವರು ರಕ್ಷಣೆ ಹೊಂದುವರು, ಅವರು ನಿತ್ಯ ಜೀವ ಹೊಂದಿಕೊಳ್ತಾರೆ. ನಂಬದೇ ಇದ್ದವರು ಶಾಪಕ್ಕೆ ಗುರಿಯಾಗ್ತಾರೆ, ನರಕಕ್ಕೆ ಹೋಗ್ತಾರೆ ಅನ್ನೋದನ್ನ ತಿಳಿಸಿ ಹೇಳಬೇಕು. ನಾವು ಹೇಳಿ ದೇವರನ್ನು ನಂಬಿದವರಿಗೆ ದೀಕ್ಷಾ ಸ್ನಾನ ಕೊಟ್ಟಾಗ ಅವರು ಯೇಸುವಿನ ಮಕ್ಕಳು, ಶಿಷ್ಯರು ಆಗುತ್ತಾರೆ. ಅದನ್ನ ಮಾಡ್ರಿ ಅಂತ ಯೇಸುಸ್ವಾಮಿ ಹೇಳಿರೋದು. ಯಾವಾಗ ಸಮಾಧಿಯಿಂದ ಪುನರುತ್ಥಾನನಾಗಿ ಎದ್ದು ಬಂದು 40 ದಿನಗಳು ಶಿಷ್ಯರ ಜೊತೆ, ಲೋಕದಲ್ಲಿ ಜನರ ಜೊತೆ ಇದ್ದು ಮಾತನಾಡಿ ಆತನು ಮತ್ತೆ ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ಹೇಳಿದ ಮಾತಿದು. ಆಮೇಲೆ ಕೊನೆಯಲ್ಲಿ ಏನು ಹೇಳ್ತಾನೆ? ಇಗೋ ನಾನು ಮತ್ತೆ ಬರ್ತೇನೆ, ಆದರೆ ಈ ಯುಗದ ಸಮಾಪ್ತಿ ಆಗುವವರೆಗೂ ನಿಮ್ಮ ಸಂಗಡ ಇರ್ತೇನೆ. ಅಂದ್ರೆ ಎಲ್ಲಾ ದಿನ, ಎಲ್ಲಾ ದಿವಸ, ಎಲ್ಲಾ ಸಮಯ, ಅನುದಿನ, ಅನುಕ್ಷಣ, ಪ್ರತಿದಿನ, ಪ್ರತಿ ಕ್ಷಣ ಯೇಸುಸ್ವಾಮಿ ನಮ್ಮ ಸಂಗಡ ಇರ್ತಾನೆ. ಮಕ್ಕಳು, ನಿನ್ನ ಜೊತೆ ಇರ್ತಾನೆ. ಯಾವುದಕ್ಕೂ ಭಯಪಡಬಾರದು, ಚಿಂತೆ ಮಾಡಬಾರದು. ಯಾಕೆಂದರೆ ನನ್ನ ಪಾಪ, ಶಾಪ, ರೋಗ, ಬಾಧೆ, ಚಿಂತೆ ಎಲ್ಲವನ್ನಾತನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆ ಮರಣವನ್ನು ಹೊಂದಿದ್ದಾನೆ. ಅದು ತೀರಿದೆಲ್ಲ ನಮಗೆ. ಈಗ ನಾವೇನಿದ್ರು ಫಿಲಿಪ್ಪಿ 4:4 ವಾಕ್ಯ, ಕರ್ತನಲ್ಲಿ ಸಂತೋಷವಾಗಿರಬೇಕು ಮಕ್ಕಳು. ಯಾಕೆಂದ್ರೆ ನಮ್ಮ ದೇವರು ಪುನರುತ್ಥಾನನಾದ ದೇವರು, ಜೀವವಾಗಿರುವ ದೇವರು, ನಿತ್ಯ ನಿರಂತರವು ನಮ್ಮ ಸಂಗಡ ಇರುವಾತನು, ನಮ್ಮ ಪ್ರಾರ್ಥನೆ ಕೇಳುವಾತನು, ನಮ್ಮ ಮೊರೆಗಳನ್ನು ಕೇಳುವಾತನು, ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಉತ್ತರ ಕೊಡುವ ದೇವರು, ನಾವು ಅಂದುಕೊಂಡದ್ದನ್ನ ಆಗುವ ಹಾಗೆ ಮಾಡುವಾತನು, ನಿನ್ನ ಆಸೆಗಳನ್ನು ಪೂರೈಸುವಾತನು, ನಿನ್ನ ಕೋರಿಕೆಗಳನ್ನು ತೀರಿಸುವಾತನು, ನಿನ್ನ ಅವಶ್ಯಕತೆಗಳನ್ನು ಪೂರೈಸುವಂಥ ದೇವರು. ನಮಗೆ ಯಾರಿಗೆ ಯಾವಾಗ ಯಾವ ಸಮಯಕ್ಕೆ ಏನು ಬೇಕೋ ಅದನ್ನು ಒದಗಿಸಿಕೊಡುವಂಥ ಯೆಹೋವ ಈರೇ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಯೆಹೋವ ಶಮ್ಮ ಅಂದರೆ ಸದಾಕಾಲ ನಮ್ಮ ಸಂಗಡ ಇರುವ ದೇವರು, ಯಾವಾಗ ನಮ್ಮ ಜೊತೆ ಇರ್ತಾನೆ. ಯೆಹೋವ ಶಾಲೋಮ್, ಶಾಂತಿ ಸಮಾಧಾನ ಕೊಡುವ ದೇವರು. ನಂಬಿದರೆ ಸಮಸ್ತವೂ ಸಾಧ್ಯ ಅಲ್ವಾ? ನಂಬಬೇಕಷ್ಟೇ ನಾವು. ನೋಡಿ, ಶಾಂತಿ ಮಗಳು ನಂಬಿದ್ದಾಳೆ ಸ್ವಾಮಿನ, ನಂಬಿಕೆಯಿಂದ ಇದ್ದಾಳೆ. ಎಷ್ಟೇ ಕಷ್ಟ ಬಂದರೂ, ದುಃಖ ಬಂದರೂ, ಚಿಂತೆ ಬಂದರೂ ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ತಾನು ಮಾಡಿಕೊಳ್ತಾಳೆ. ನಮಗೂ ಪ್ರಾರ್ಥನೆ ವಿಜ್ಞಾಪನೆ ಕೇಳ್ತಾಳೆ ಮಗಳು. ಅವಳಿಗಾಗಿ ಅವಳು ಪ್ರಾರ್ಥನೆ ಮಾಡಿಕೊಂಡು, ಅವಳಿಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ. ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಕುಟುಂಬದ ಸಮಸ್ಯೆಯನ್ನ ಬಗೆಹರಿಸಿದ್ದಾನೆ ಅಲ್ವಾ? ಇದು ನಮ್ಮ ನಂಬಿಕೆ. ನಂಬಿಕೆ ಇರಬೇಕಷ್ಟೇ. ನಮ್ಮ ಪ್ರಾರ್ಥನೆ ಪ್ರತಿಯೊಬ್ಬ ಕ್ರೈಸ್ತನ ಉಸಿರಾಗಿರಬೇಕು. ಉಸಿರು ಗೊತ್ತಲ್ಲ, ಉಸಿರಾಡ್ತೀವಿ ನಾವು. ಇಲ್ಲಿ ಕೂತೀವಿ ಅಂದ್ರೆ ಯಾಕೆ ಕೂತೀವಿ? ಉಸಿರಾಡ್ತಾ ಇದ್ದೀವಿ ಇಲ್ಲಿ ಅಲ್ವಾ? ಬದುಕಿದ್ದೀವಿ. ನಾವು ಬದುಕಿರ್ಬೇಕಂದ್ರೆ ನಾವು ಉಸಿರಾಡ್ತಿರ್ಬೇಕು. ನೀವು ಉಸಿರು ನಿಂತರೆ ಮುಗೀತು ಕತೆ, ಸತ್ತಂಗೆ ಲೆಕ್ಕ. ಹಾಗೆ ಪ್ರತಿಯೊಬ್ಬ ಕ್ರೈಸ್ತರ ಉಸಿರು ಏನಂದ್ರೆ ಪ್ರಾರ್ಥನೆ. ನೀನು ಪ್ರಾರ್ಥನೆ ಮಾಡಿಕೊಂಡಿಲ್ಲ ಅಂದ್ರೆ ನೀನು ಸತ್ತಂಗೆ ಲೆಕ್ಕ. ಅರ್ಥ ಆಯ್ತಾ? ಯಾಕೆಂದರೆ ಯೇಸು ಸ್ವಾಮಿ ಶಿಲುಬೆಯ ಮರಣ ಹೊಂದಿ ನನಗೆ ನಿನಗೆ ಜೀವನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನನಗೆ ನಿನಗೆ ರಕ್ಷಣೆ ಕೊಟ್ಟಿದ್ದಾನೆ, ಜೀವನ ಕೊಟ್ಟಿದ್ದಾನೆ, ನಿತ್ಯ ಜೀವ ಕೊಟ್ಟಿದ್ದಾನೆ. ಅಂದ ಮೇಲೆ ನಾವು ದೇವರಲ್ಲಿ ಕೃತಜ್ಞತೆಯಿಂದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿರುವುದಾದರೆ, ದೇವರಿಗೆ ನಾವು ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದ್ದಾದರೆ, ದೇವರು ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡುತ್ತಾನೆ, ನಮ್ಮೆಲ್ಲ ಆಸೆಗಳನ್ನು ನೆರವೇರಿಸ್ತಾನೆ, ಪೂರೈಸ್ತಾನೆ. ಆ ನಂಬಿಕೆ ನಮ್ಮಲ್ಲಿರಬೇಕು. ಪ್ರತಿಯೊಬ್ಬ ಕ್ರೈಸ್ತನಲ್ಲಿ ನಂಬಿಕೆ, ಪ್ರಾರ್ಥನೆ ಇವೆರಡು ಇಲ್ಲ ಅಂದರೆ ನಾವಿಲ್ಲ. ನಾವು ಈಗ ಇಲ್ಲಿ ನಿಂತಿದ್ದೀನಿ ನಾನು ಅಂದರೆ ದೇವರಲ್ಲಿ, ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಇದ್ದೇವೆ. ದೇವರು ನಮ್ಮನ್ನು ದೇಶ ವಿದೇಶ ಸುತ್ತಿಸ್ತಾ ಇದ್ದರೂ ಕೂಡ ಮತ್ತೆ ನಮ್ಮ ಪ್ರದೇಶಕ್ಕೆ ಸುರಕ್ಷಿತವಾಗಿ ಆತನು ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ. ಗೊತ್ತಾಯ್ತಮ್ಮ? 2 ಮೊಣಕಾಲು ಆಪರೇಷನ್ ಆಗಿದ್ದರು, ನೋವಿದ್ದರು, ಬಲಹೀನತೆ ಇದ್ದರು, 1000 ಕಿಲೋಮೀಟರ್ ಪ್ರಯಾಣಗಳು ಮಾಡಿ ಮತ್ತೆ ನಮ್ಮ ದೇಶಕ್ಕೆ, ಪ್ರದೇಶಕ್ಕೆ ದೇವರು ಕರ್ಕೊಂಡ್ಬಂದಿದ್ದಾನೆ. ದೇವರಿಗೆ ಸ್ತೋತ್ರ. ಒಂದು ಸಣ್ಣ ಸಾಕ್ಷಿ ಹೇಳಿ ಮುಗಿಸ್ತೇನೆ. ಮೊನ್ನೆ ನಾವು ಪ್ರಯಾಣ ಮಾಡಬೇಕಿತ್ತು. ವಿಜಯವಾಡ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ. ಅಲ್ಲಿ
ಮೊಬೈಲಲ್ಲಿ ಒಂದು ಆ್ಯಪ್ ಇದೆ, ವೇರ್ ಇಸ್ ಮೈ ಟ್ರೈನ್ ಅಂತ. ಅಂದರೆ ನಮ್ಮ ಟ್ರೈನ್ ಎಲ್ಲಿದೆ, ಎಲ್ಲಿ ಬರ್ತದೆ ಅಂತ. ಆ ವೇರ್ ಇಸ್ ಮೈ ಟ್ರೈನಲ್ಲಿ ನಾವು ಆ್ಯಪ್ ನೋಡಿದಾಗ ವಿಜಯವಾಡೆಯಿಂದ ಬಳ್ಳಾರಿಗೆ ಬರೋ ಟ್ರೈನು ಪ್ಲಾಟ್ಫಾರ್ಮ್ 1ಕ್ಕೆ ಬರ್ತದೆ ಅಂತ ತೋರಿಸ್ತಾ ಇದೆ. ಅದನ್ನು ನೋಡಿಕೊಂಡು ನಾವು ಪ್ಲಾಟ್ಫಾರ್ಮ್ 1ರಲ್ಲಿ ಕಾಯ್ಕೊಂಡು ಕೂತಿದ್ದೀವಿ. 4-5 ಬ್ಯಾಗ್ ಲಗೇಜ್ ಇವತ್ತು ತಂದಿವಲ್ಲಮ್ಮ, ಅದಕ್ಕೆ ಇನ್ನೂ ಒಂದು ಬ್ಯಾಗ್ ಆಯ್ತು ಬಿಟ್ಟು ಬಂದಿವಲ್ಲ ಊರಾಗ ಬಳ್ಳಾರಿಗೆ. 4-5 ಬ್ಯಾಗ್ ಲಗೇಜ್, ನಮ್ದು 10-15 ದಿನ ಪ್ರಯಾಣ ಅಲ್ವಾ. ಅಲ್ಲಿ ಬಂದ್ವಿ, ಒಂದೇ ಪ್ಲಾಟ್ಫಾರ್ಮಲ್ಲಿ ಅಲ್ಲಿ ಕೇಳ್ತಾ ಇದ್ವಿ. ಯಾಕಂದ್ರೆ ಅವ್ರು ಹೇಳಿದ್ರು, ಇಲ್ಲ ಇದು 1ಕ್ಕೆ ಬರಲ್ಲ, ಒಂದೊಂದ್ಸಲ 5ಕ್ಕೆ ಬರ್ತದೆ, ಇಲ್ಲ 7ಕ್ಕೆ ಬರ್ತದೆ, 5, 6, 7 ಎಲ್ಲೆಲ್ಲೋ ತಗೊಂತದೆ, ಎಲ್ಲಿ ಜಾಗ ಖಾಲಿ ಇದ್ರೆ ಅಲ್ಲಿ ಬರ್ತದೆ ಅಂತ ಹೇಳ್ತಿದ್ದಾರೆ ಕೇಳೋರು. ಬಟ್ ಆ್ಯಪಲ್ಲೇನೋ ಒಂದೇ ತೋರಿಸ್ತಾ ಇದೆ. ಈಗ ಏನು ಮಾಡ್ಬೇಕು ನಾವು? ನಾನು ಆ್ಯಪ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ನಿಮ್ಮ ಅಪ್ಪಾಜಿ ಅಲ್ಲಿ ಇಲ್ಲಿ ಕೇಳ್ಕೊಂಡು ಬರ್ತಿದ್ದಾರೆ, ಇಲ್ಲಿ ಬರೋದು ಅಂತ ಅಲ್ಲಿ ಯಾಕೆ ತೋರಿಸ್ತಿದ್ದು ನೋಡಿದೆ, ಪ್ಲಾಟ್ಫಾರ್ಮ್ 1 ಅಂತ ತೋರಿಸಿ ನಾನು ಗಟ್ಟಿ ಕೂತ್ಕೊಂಡ್ಬಿಟ್ಟೆ ಪ್ಲಾಟ್ಫಾರ್ಮ್ 1. ಅಯ್ಯೋ ದೇವರೇ, ಅನೌನ್ಸ್ ಮಾಡಿದ್ರಮ್ಮ, ಅನೌನ್ಸ್ ಮಾಡಿದಾಗ ಎಲ್ಲಿ ಅದು 7ನೇ ಪ್ಲಾಟ್ಫಾರ್ಮ್ ಬರ್ತದೆ ಅಂತ ಅನೌನ್ಸ್ ಮಾಡಿಬಿಟ್ರು. ಈ ಬ್ಯಾಗ್ಗಳು ಹಿಡ್ಕೊಂಡು ನಾನು ಈ ಕಾಲು ನೋವು ಬಿಟ್ಕೊಂಡು 7ನೇ ಪ್ಲಾಟ್ಫಾರ್ಮ್ ಹೆಂಗೆ ಹೋಗ್ಬೇಕು? ಯಪ್ಪ ಏಸಪ್ಪ ನೀನೇ ಸಹಾಯ ಮಾಡಪ್ಪ. ಒಟ್ಟು ಅನೌನ್ಸ್ ಆಯಿತು, ಟ್ರೈನ್ ಬರ್ತದೆ, ಇನ್ನ ಬಂದು ಬಿಟ್ಟು ಬಿಡ್ತಾರೆ ಅಷ್ಟೇ. ಇನ್ನು ನಾವು 1ರಿಂದ 7ಕ್ಕೆ ಹೋಗಲ್ಲ, ಅಲ್ಲಿ ಲಿಫ್ಟ್ ಇಲ್ಲ, ಏನಿಲ್ಲ, ಗಾಡಿ ಇಲ್ಲ, ಹೆಂಗೆ ಹೋಗೋದು? ಬೆಲ್ಲಕ್ಕೆ ನಡ್ಕೊಂಡು ಹೋದ್ವಿ. ಅಲ್ಲಿ ಹೋದಾಗ ಲಗೇಜ್ಗಳು ಬ್ಯಾಗ್ ಹಿಡ್ಕೊಂಡು ಹೋಗೋಕೆ ಯಾರೋ ಬ್ರೇವನಷ್ಟು ಬಂದರು. ಕೇಳಿದ್ರೆ ಮೆಟ್ಲೇ ಇರ್ಬೇಕಲ್ಲಮ್ಮ, ಹಿಡ್ಕೊಂಡು ಎಲ್ಲಿ ಇರ್ತೀವಿ? ನಾವೇ ಇರೋದು ಕಷ್ಟ ಇದೆ, ಬ್ಯಾಗಲ್ಲಿ ಹಿಡ್ಕೊಂಡು ಎಲ್ಲಿ ಇರ್ತೀವಿ? ಯಾರೋ ಬ್ರೇವನಷ್ಟು ಬಂದ್ರಪ್ಪ, ಸ್ವಲ್ಪ ಬ್ಯಾಗ್ ಮ್ಯಾಲೆ ಕೊಡ್ರಪ್ಪ. ಒಂದು ಕಡೆಯಿಂದ ಕೆಳಗಿಂದ ಮ್ಯಾಲೆ ಏರಕ್ಕೆ ಒಂದಿಬ್ರು ಕೊಟ್ಟರು ಬ್ಯಾಗಿಂದ ಅರ್ಜೆಂಟ್ ಹೋಗ್ಬೇಕಿತ್ತಂತೆ, ಹೋಗ್ಬಿಟ್ರು. ಮತ್ತೆ ಅಲ್ಲಿಂದ 7ನೇ ಪ್ಲಾಟ್ಫಾರ್ಮ್ವರೆಗೆ ಮ್ಯಾಲೆ ನಡ್ಕೊಂಡ್ಬರ್ಬೇಕು. ನಡ್ಕೊಂಡ್ಬಂದು ಮತ್ತೆ ಇಳಿಬೇಕಲ್ಲ 7ನೇ ಪ್ಲಾಟ್ಫಾರ್ಮ್ಗೆ. ಟೈಮ್ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಅವಸರ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದಿಬ್ರು ಕೇಳಿದ್ದೀವಿ, ಪಾಪ ಸ್ವಲ್ಪ ಕೆಳಗೆ ಕೊಡ್ರಪ್ಪ ಬ್ಯಾಗ್ಗಳು. ಆಮೇಲೆ ಅಲ್ಲಿ ಒಂದಿಬ್ರು ಬಂದು ಬ್ಯಾಗ್ಗಳು ನಮ್ಮ ಕೆಳಗೆ ಕೊಟ್ಟರು. ಬ್ಯಾಗ್ಗಳು ಕೊಟ್ಟರು, ನಾನು ಏನು ಹೇಳೋದು ನನ್ನ ಕತೆ ಸಾಕಾಯ್ತು ನನಗೆ. ಅಲ್ಲಿ ಏರಿ ಅಲ್ಲಿ ನಡ್ಕೊಂಡು ಬಂದು ಮತ್ತೆ ಅಲ್ಲಿ ಮೆಟ್ಲು ಹಿಡಿದು ಅಷ್ಟಲ್ಲಿ ಅವಸ್ಥೆ ಪಟ್ಕೊಂಡು ಹಿಡಿದೆ. ಕಷ್ಟಪಟ್ಟು ಹಿಡಿದು ಹೋದ್ವಿ. ಅದು ಹೋಗಿ ಇನ್ನೆಲ್ಲೋ ಇತ್ತು, ನಮ್ಗೆ ಹೋಗಿ ಮತ್ತೆ ಅಲ್ಲಿ ಹೋಗಿವರೆಗೆ ನಡಿಬೇಕಲ್ಲ, ಮತ್ತೆ ಆ ಹೋಗಿವರೆಗೆ ನಡೆದು ಏರಿ ಟ್ರೈನಲ್ಲಿ ಕುಂತೀವಿ. ಕಲಿತು ಟ್ರೈನ್ ಅಲ್ಲೇ ತಪ್ಪಿದ್ರೆ ಟ್ರೈನ್ ಹೋಯ್ತು, ಟಿಕೆಟ್ ಹೋಯ್ತು, ದುಡ್ಡು ಹೋಯ್ತು, 1000 ಗಟ್ಟಲೆ ರಿಸರ್ವೇಷನ್ ಮಾಡಿಸಿದ್ದು. ಮತ್ತೆ ಅಲ್ಲಿ ಹೋಗಿದ್ದು ಮತ್ತೆ ರಿಸರ್ವೇಷನ್ ಮಾಡ್ಕೊಂಡು ಬರ್ಬೇಕಿತ್ತು. ದೇವರು ನಿಜವಾಗ್ಲೂ ಕಾಪಾಡ್ದಮ್ಮ. ಟ್ರೈನಲ್ಲಿ ಕುಂತು ಕೂಡ ಟ್ರೈನ್ ತಂದೈತೆ, ಸ್ವಲ್ಪ 1-2 ನಿಮಿಷ ಲೇಟ್ ಆದ್ರೂ ಟ್ರೈನ್ ಹೋಗ್ಬಿಡೋದು. ಅಂದರೆ ದೇವರು ನಮ್ಮ ಸಲುವಾಗಿ ಟ್ರೈನ್ ನಿಲ್ಲಿಸ್ದಂಗೆ ಆಯ್ತು. ನಾನು ಹೋಗಿ ಏರ್ ಕೂಡ ಹೋಗಿ ದೇವರಿಗೆ ಕೋಟಿ ಸ್ತೋತ್ರ. ಈ ರೀತಿಯಲ್ಲಿ ಎಲ್ಲ ಪ್ರಯಾಣಗಳು ಮುಗಿಸ್ಕೊಂಡು ಬಂದೀವಮ್ಮ. ನಿಮ್ಮೆಲ್ಲರ ಪ್ರಾರ್ಥನೆ ದೇವರು ನಮಗೆ ಕೊಡುವಂಥ ಬಲ. ಒಬ್ಬರಿಗೊಬ್ಬರು ಅದಕ್ಕೆ ಹೇಳೋದು, ಯೇಸು ಸ್ವಾಮಿ ಹೇಳಿದ 3 ಮಾತಿನಂತೆ ನಾವು ಯಾವಾಗಲೂ ನಡ್ಕೊಳ್ಬೇಕು. ಏನು ಹೇಳಿದೆ ಸ್ವಾಮಿ? ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಿರಿ, ಪರಿಶುದ್ಧರಾಗಿರಿ, ಪರಲೋಕ ರಾಜ್ಯಕ್ಕೆ ಬರಬೇಕು. ಎಲ್ಲರೂ ಕೂಡ ನಿತ್ಯ ಜೀವ ಹೊಂದಿಕೊಳ್ಳಬೇಕಂತಲೇ ಯೇಸು ಸ್ವಾಮಿ ಹೇಳಿರೋದು. ಆ ಯೇಸು ಸ್ವಾಮಿ ಹೇಳಿದ ಮಾತಿನಂತೆ ನಾವಿರೋಣ. ಆತನು ಹೇಗೆ ಪುನರುತ್ಥಾನನಾದನೋ ನಾವು ಕೂಡ ಸತ್ತರೂ ಬದುಕಿರಬೇಕು ಅಂದರೆ ಯೇಸು ಸ್ವಾಮಿ ಹಾಗೆ ನಾವು ಕೂಡ ಪರಿಶುದ್ಧರಾಗಿರಬೇಕು. ಆತನ ಮಾತಿನಂತೆ ನಾವು ನಡ್ಕೊಳ್ಬೇಕು. ಯೋಹಾನ ಸುವಾರ್ತೆ 11:25 ವಾಕ್ಯ ನೆನ್ಪಿಟ್ಕೊಳ್ಳಿ. ರೋಮಾಪುರದವರು 6:23 ನೆನ್ಪಿಟ್ಕೊಳ್ಳಿ. ಮತ್ತು ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯದ ಕೊನೆಯ ಮಾತುಗಳು, ನಾನು ನಿಮ್ಮ ಸಂಗಡ ಯುಗದ ಸಮಾಪ್ತಿಯವರೆಗಿರ್ತೇನೆ ಅಂತಾನೆ. ಅಂದರೆ ಎಲ್ಲ ದಿನ ಎಲ್ಲ ಸಮಯ ಯೇಸು ಸ್ವಾಮಿ ನಮ್ಮ ಸಂಗಡ ಇರ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾವು ಜೀವಿಸೋಣ ಮತ್ತು ನಿತ್ಯ ಜೀವ ಹೊಂದಿಕೊಳ್ಳೋಣ. ಪರಲೋಕ ರಾಜ್ಯಕ್ಕೆ ನಾವು ವಾರಸುದಾರರಾಗೋಣ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ.